ನಮಸ್ಕಾರ. ಜಿ ಕನ್ನಡ ನ್ಯೂಸ್ನ ಡೈಲಿ ನ್ಯೂಸ್ ಅನಾಲಿಸಿಸ್ ಡಿಎನ್ಎಗೆ ಸ್ವಾಗತ. ಇವತ್ತು ಪ್ರಮುಖವಾಗಿ 5 ಸುದ್ದಿಯನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮಧ್ಯಪ್ರಾಚ್ಯದ ಯುದ್ಧ. ನಿರಂತರವಾಗಿ ನಡೀತಾ ಇರುವಂತಹ ಈ ಯುದ್ಧದಲ್ಲಿ ಅಮೆರಿಕ ಎಷ್ಟು ಹಣವನ್ನು ವಿನಿಯೋಗಿಸ್ತಾ ಇದೆ, ಇವತ್ತು ಯುದ್ಧಕ್ಕೆ ಮಾಡ್ತಿರುವಂತಹ ಖರ್ಚು ವೆಚ್ಚಗಳ ಡೀಟೇಲ್ ಇನ್ಫಾರ್ಮೇಷನನ್ನು DNA ನಿಮಗೆ ಕೊಡ್ತಾ ಹೋಗುತ್ತೆ. ಇನ್ನು ಎರಡನೇ ವಿಚಾರ, ಪ್ರಮುಖವಾಗಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ತೆಗೆದುಕೊಳ್ಳುವಂತಹ ಕೆಲವೊಂದು ನಿರ್ಣಯಗಳು ಭಾರತಕ್ಕೆ ಯಾವ ರೀತಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದು, ಭಾರತೀಯರು ಒಂದು ಸಂದರ್ಭದಲ್ಲಿ ಅದೆಷ್ಟೋ ಮಂದಿ ಅಮೇರಿಕಾದ ಕನಸನ್ನು ಕಂಡಿರ್ತಾರೆ. ಆ ಕನಸಾಗಿ ಉಳ್ಕೊಳ್ಳುವಂಥ ನೀತಿಯ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಭಾರತದಿಂದ ಅತಿ ಹೆಚ್ಚು ಔಷಧ ಅಮೇರಿಕಕ್ಕೆ ತಲುಪುತ್ತೆ. ಆ ಔಷಧದ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಸುಂಕ ನೀತಿ ಏನಿದೆ, ಅದು ಬಹಳ ದೊಡ್ಡ ಹೊಡೆತವನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನು DNA ಮೂರನೇ ಸುದ್ದಿ, ಮೇಕ್ ಇನ್ ಇಂಡಿಯಾ ಜೊತೆಗೆ ಆತ್ಮನಿರ್ಭರ್. ಇದರಲ್ಲಿ ಬಹಳ ಮುಖ್ಯವಾದಂತಹ ನೌಕಾಪಡೆಯ ಬೆಳವಣಿಗೆ ಆಗಿದೆ. ಅದನ್ನು ನೋಡ್ತಾ ಹೋಗೋಣ. ಇನ್ನು ದೇಶದಾದ್ಯಂತ ಸಂಚಲನವನ್ನು ಹುಟ್ಟು ಹಾಕಿರುವಂತಹ ನೀಟ್ ಹೋರಾಟ. ಈ ನೀಟ್ ಹೋರಾಟದಲ್ಲಿ CJP ಪಾತ್ರ, CJPಯ ಉದ್ದೇಶ, CJPಯ ಹುಟ್ಟು ಇಲ್ಲಿ ಅಣ್ಣಾ ಹಜಾರೆ ಅವರನ್ನು ನೆನಪಿಸ್ತಾ ಇರೋದ್ರಿಂದಾಗಿ ಆ ಮಾಡೆಲ್ನೇನಾದರೂ CJP ಅನುಸರಿಸ್ತಿದ್ಯಾ ಅನ್ನೋದನ್ನು ನೋಡಬೇಕಾಗತ್ತೆ. DNA 5ನೇ ಸುದ್ದಿ, ಹವಾಮಾನದ ಸುದ್ದಿ. ಭಾರತದಾದ್ಯಂತ ಆಗ್ತಾ ಇರುವಂಥ ಹವಾಮಾನದ ವೈಪರೀತ್ಯಗಳನ್ನು ನಿಮ್ಮ ಮುಂದೆ ಇವತ್ತು DNA ಪ್ರಸ್ತುತಪಡಿಸುತ್ತೆ. ಎಸ್, ಇವತ್ತಿನ DNAಯಲ್ಲಿ ಈ ಪ್ರಮುಖ ಸುದ್ದಿಯನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾನು ದಿವ್ಯಶ್ರೀ. DNA ಮೊದಲ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಧ್ಯಪ್ರಾಚ್ಯದ ಯುದ್ಧ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ, ಯುದ್ಧ ಮುಂದುವರೆದಿದೆ. ಈಗಾಗಲೇ ಇರಾನ್ ಕೂಡ ಸ್ಪಷ್ಟಪಡಿಸಿದೆ ಪೂರ್ಣ ಪ್ರಮಾಣದ ಯುದ್ಧ ಇದು ಅಂತ. ಆದರೆ ಯುದ್ಧ ಅಂದಾಗ ಯಾವುದೋ 2 ರಾಷ್ಟ್ರಗಳ ನಡುವಿನ ಯುದ್ಧ ಅಂತ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೊಂದಷ್ಟು ಖರ್ಚು ವೆಚ್ಚಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಅಮೆರಿಕಾದ ಬಗ್ಗೆ ನಾವು ಮಾತಾಡೋದಾದರೆ $37.5 ಬಿಲಿಯನ್ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಯುದ್ಧಕ್ಕೆ ಹಣವನ್ನು ಅಮೆರಿಕ ವಿನಿಯೋಗಿಸ್ತಾ ಇದೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೆರಿಕಾವೇ ಈ ಪ್ರಮಾಣದ ಹಣವನ್ನು ವಿನಿಯೋಗಿಸ್ತಾ ಇರೋದಾದರೆ ಅದಕ್ಕೆ ಸರಿಸಮನಾಗಿ ಟಕ್ಕರ್ ಕೊಡ್ತಾ ಇರುವಂತಹ ಇರಾನ್ ಹಾಗಾದರೆ ಎಷ್ಟರ ಮಟ್ಟಿಗೆ ಹಣವನ್ನು ವಿನಿಯೋಗಿಸ್ತಾ ಇರಬಹುದು, ಎಷ್ಟರ ಮಟ್ಟಿಗೆ ಆರ್ಥಿಕ ಸಂಕಷ್ಟವನ್ನು ಹಂತವಾಗಿ ಇದು ತಂದುಕೊಡುತ್ತೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಮೊದಲ ಮಾಹಿತಿಯನ್ನು ನೋಡೋದಾದರೆ ಪ್ರಮುಖವಾಗಿ 11ನೇ ದಿನ ಕೂಡ ಈ ವೈಮಾನಿಕ ದಾಳಿ ಅನ್ನೋದು ಮುಂದುವರೆದಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹೌದು, ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳುವ ಮೂಲಕ ಇರಾನ್ನ ಆರ್ಥಿಕತೆಯನ್ನು ಹೊಡೆದುರುಳಿಸುವ ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿರುವ ನಡುವೆ ಹಿಜ್ಬುಲ್ಲಾವನ್ನು ಕೂಡ ಮಟ್ಟ ಹಾಕೋದಕ್ಕೆ ತಮ್ಮದೇ ಆದಂತಹ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ, ವಿಚ್ ಇಸ್ ಸ್ಟ್ರಾಟಜಿ ಅಂತ ಹೇಳಬಹುದು. ಆದರೆ ಈ ಸಂಘರ್ಷದ ನಡುವೆ ನೀವು ಗಮನಿಸ್ತಾ ಇದ್ದೀರಿ, ಈ ದಾಳಿ, ವೈಮಾನಿಕ ದಾಳಿ, ಕ್ಷಿಪಣಿ ದಾಳಿ, ಯುದ್ಧ 11ನೇ ದಿನವೂ ಕೂಡ ಮುಂದುವರೆದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧದಲ್ಲಿ ಜಾಗತಿಕ ತೈಲ ಮಾರ್ಗವಾಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ರಕ್ಷಣೆಗಾಗಿ US ಸೆಂಟ್ರಲ್ ಕಮಾಂಡ್ ಸತತ 11ನೇ ದಿನ ಭೀಕರ ವೈಮಾನಿಕ ದಾಳಿಯನ್ನು ಮುಂದುವರೆಸಿದೆ. ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ಪ್ರಮುಖ ಮಿಲಿಟರಿ ತಾಣಗಳನ್ನು ಗುರಿಯಾಗಿಸಿಕೊಂಡಿದೆ. ಇನ್ನು ಇರಾನ್ ಅಧಿಕಾರಿಗಳು ಸಂಧಾನಕ್ಕಾಗಿ ಅಮೆರಿಕದ ಜೊತೆ ಮಾತುಕತೆಗೆ ಪ್ರಯತ್ನಿಸ್ತಾ ಇದ್ರೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ನಮಗೆ ಈಗ ಮಾತುಕತೆಯಲ್ಲಿ ಆಸಕ್ತಿ ಇಲ್ಲ, ಇರಾನ್ ಬುದ್ಧಿ ಕಲಿಯುವವರೆಗೆ
ದಾಳಿ ನಿಲ್ಲೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದೇ ವೇಳೆ ಇರಾನ್ನ ಹೊಸ ಅಣುಶಕ್ತಿ ಕೇಂದ್ರವಾದಂತಹ ಪಿಕಾಕ್ಸ್ ಮೌಂಟೇನ್ ಮೇಲೆ ದಾಳಿ ನಡೆಯುವ ಸಾಧ್ಯತೆ ಇದೆ. ನೋಡಿ, ಈ ದಾಳಿ ನಿರಂತರವಾಗಿ ಹಿಂಗೆ ಮುಂದುವರೆದ್ರೆ ಈಗಾಗಲೇ ಬರೋಬ್ಬರಿ $37.5 ಬಿಲಿಯನ್, $3,62,45,000 ಅಂತ ನಾವು ತಗೊಳ್ಳೋದಾದರೆ ಅಮೇರಿಕ ನೀರಿನಂತೆ ಹಣವನ್ನು ಯುದ್ಧಕ್ಕಾಗಿ ಖರ್ಚು ಮಾಡ್ತಾ ಇದೆ. ಹೆಜ್ಬುಲ್ಲಾ ನಿರ್ಮೂಲೆಗೆ ಟ್ರಂಪ್ ಇಲ್ಲಿ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಈ ನಡುವೆ ಯುದ್ಧವನ್ನು ಬಂಡವಾಳ ಮಾಡಿಕೊಂಡು ಪಾಕಿಸ್ತಾನ ತನ್ನದೇ ಆದಂಥ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾ ಇದೆ. ಅದನ್ನೆಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಪೂರ್ವದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕೊಲ್ಲಿ ಪ್ರದೇಶದಲ್ಲಿ ಅಮೆರಿಕದ ಕಾರ್ಯಾಚರಣೆ ಇರಾನ್ನ ಬೆದರಿಕೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ದಿಸೆಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಪಿಕಾಕ್ಸ್ ಮೌಂಟೇನ್ ಮೇಲೆ ದಾಳಿ ನಡೆಯುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಗಮನಿಸಬಹುದು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು. ಹೌದು, ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ನ ಈ ಯುದ್ಧ ಅನ್ನೋದು ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ತೈಲ ಮಾರುಕಟ್ಟೆ ಇರ್ಬೋದು, ತೈಲದ ಬೆಲೆಗಳಿರ್ಬೋದು, ತೈಲ ಉತ್ಖನನ ಇರ್ಬೋದು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಹಂತ ಹಂತವಾಗಿ ಸ್ಥಗಿತಗೊಳ್ಳುವಂತಹ ಸಾಧ್ಯತೆ ಇದೆ. ಬಹುತೇಕ ಸ್ಥಗಿತ ಆಗಿದೆ. ಇತರ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಬಹಳ ಮುಖ್ಯ ಆಗತ್ತೆ. ಆದರೆ ಈ ಯುದ್ಧ ಅನ್ನೋದು ಅಮೇರಿಕಕ್ಕೆ ನೀವು ಗಮನಿಸ್ಬೋದು, ಲೆಟ್ ಅಸ್ ಟಾಕ್ ವೆರಿ ಪ್ರಾಕ್ಟಿಕಲಿ, ಅಮೇರಿಕಾಗೂ ಈ ಯುದ್ಧ ದುಬಾರಿ ಆಗಿಬಿಟ್ಟಿದೆ. ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಸತತವಾಗಿ 11ನೇ ದಿನ ಅಮೇರಿಕ ಮಾಡಿರುವಂತಹ ವೈಮಾನಿಕ ದಾಳಿ ಇದು. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ರಕ್ಷಣೆಗೆ US ಸೆಂಟ್ರಲ್ ಕಮಾಂಡ್ ಮುಂದಾಗಿದೆ. ಇರಾನ್ನ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ಮಿಲಿಟರಿ ತಾಣಗಳೇ ಅಮೆರಿಕದ ಪ್ರಮುಖ ಟಾರ್ಗೆಟ್ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ನೀವು ಗಮನಿಸಬಹುದು, ಇರಾನ್ ತನ್ನದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಯುದ್ಧವನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ. ಹೌದು, ಆದರೆ ಅಮೆರಿಕ ಇದಕ್ಕೆ ಏನು ಉತ್ತರ ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾಕಂದರೆ ಹಿಂದೆ ಮಾತುಕತೆ ಆಗಿತ್ತು, ಒಪ್ಪಂದ ಆಗಿತ್ತು, ವೇಗವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸಹಿ ಮಾಡಿದ್ರು, ಆ ಒಪ್ಪಂದ ಕೂಡ ರದ್ದಾಗಿದೆ. ಇದೆಲ್ಲದರ ನಡುವೆ ಯುದ್ಧದ ವಿಚಾರಕ್ಕೆ ಸಂಧಾನಕ್ಕೆ ಸಂಬಂಧಪಟ್ಟಂತೆ ಇರಾನ್ ತನ್ನದೇ ಆದಂತಹ ಪ್ರಯತ್ನ ಮಾಡಿದ್ರೆ ಇಲ್ಲಿ ಅಮೆರಿಕ ಏನು ಹೇಳಿದೆ ಅನ್ನೋದು ಬಹಳ ಮುಖ್ಯ. ಅಥವಾ ಡೊನಾಲ್ಡ್ ಟ್ರಂಪ್ ನಮಗೀಗ ಮಾತುಕತೆಯಲ್ಲಿ ಆಸಕ್ತಿ ಇಲ್ಲ, ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ ಅಮೆರಿಕ. ಇರಾನ್ ಬುದ್ಧಿ ಕಲಿಯೋವರೆಗೂ ಕೂಡ ಈ ದಾಳಿ ನಿಲ್ಲೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ. ಹೌದು, ಈ ಯುದ್ಧ ಅನ್ನೋದು ಆಗಲೇ ಉಲ್ಲೇಖ ಮಾಡಿದಾಗೆ ಎರಡು ರಾಷ್ಟ್ರಗಳ ನಡುವಿನ ಯುದ್ಧ. ಆ ಕಡೆಯಿಂದ ಒಂದು ಕ್ಷಿಪಣಿ ಬರುತ್ತೆ, ಈ ಕಡೆಯಿಂದ ಒಂದು ಕ್ಷಿಪಣಿ ಬರುತ್ತೆ. ಯಾವುದೋ ಒಂದು ಜಲಸ್ಥಾವರಗಳನ್ನು, ತೈಲದ ಸ್ಥಾವರಗಳನ್ನು ಉಡೀಸ್ ಮಾಡ್ತಾರೆ. ಇಷ್ಟಕ್ಕಷ್ಟೇ ಸೀಮಿತ ಆಗಿರುವುದಿಲ್ಲ. ಒಂದು ಯುದ್ಧ ಅಂದಾಗ ಅಲ್ಲಿ ಖರ್ಚಿದೆ. ಆರ್ಥಿಕವಾಗಿ ದೇಶಕ್ಕೆ ದೇಶಗಳೇ ಬರಿದಾಗುವಂತಹ ಸನ್ನಿವೇಶಗಳಿರ್ತವೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ ಅಮೇರಿಕ. ಅಮೇರಿಕಕ್ಕೊಂದು ಅಹಂಕಾರ ಕೂಡ ಇದೆ. ಸೈನ್ಯ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಛಾಪು ನಾವು ಮೂಡಿಸಿದ್ದೀವಿ ಅಂತ, ಬಲಿಷ್ಠವಾದಂತಹ ಸೈನ್ಯ ನಮ್ಮಲ್ಲಿದೆ ಅಂತ. ವಾಯುಪಡೆ ಇರ್ಬೋದು, ನೌಕಾಪಡೆ ಇರ್ಬೋದು, ಭೂದಳ ಇರಬಹುದು. ಕ್ಷಿಪಣಿಗಳ ವಿಚಾರದಲ್ಲೂ ಕೂಡ ತಮ್ಮದೇ ಆದಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನೋದಾದರೂ ಎರಡು ದೇಶಗಳ ನಡುವೆ ನಿರಂತರವಾಗಿ ಹಿಂಗೆ ಯುದ್ಧ ನಡೀತಿದೆ ಅಂದಾಗ ಅದರದ್ದೇ ಆದಂತಹ ಖರ್ಚು ವೆಚ್ಚಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, $37.5 ಬಿಲಿಯನ್ ಹಣ ಖರ್ಚಾಗ್ತಾ ಇದೆ. ಅನುದಾನ ಬೇಕಾಗಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಇರಾನ್ ಬುದ್ಧಿ ಕಲಿಯೋವರೆಗೂ ಕೂಡ ಈ ದಾಳಿ ಮುಂದುವರಿಯುತ್ತೆ ಅನ್ನೋದಾದರೆ ಅಲ್ಲಿವರೆಗೂ ದಾಳಿ ಮುಂದುವರಿಸ್ಕೊಂಡು ಹೋಗಬೇಕು, ಯುದ್ಧವನ್ನು ಮುಂದುವರಿಸಬೇಕು. ಅಡಕತ್ತಿರಿಯಲ್ಲಿ ಅಮೆರಿಕ ಕೂಡ ಇದೆ. ಇರಾನ್ ವಿರುದ್ಧದ ಯುದ್ಧದ ಈ ಸನ್ನಿವೇಶ ಎಲ್ಲಿಗೆ ತಂದು ನಿಲ್ಲಿಸಿದೆ ಅಮೆರಿಕನ ನೋಡ್ತಾ ಹೋಗೋಣ. ಅಫ್ಕೋರ್ಸ್ ಅಮೆರಿಕಕ್ಕೆ ಈ ಯುದ್ಧ ದುಬಾರಿಯಾಗಿದೆ. ಕೇವಲ 2 ತಿಂಗಳಲ್ಲಿ ಇಟ್ ಈಸ್ ಅಬೌಟ್ 60 ಡೇಸ್, $37.5 ಬಿಲಿಯನ್.
3,62,45,000 ರೂಪಾಯಿಗಳಂತ ಹೇಳ್ಬೋದು. ಇದರ ಬಗ್ಗೆ ಅಧಿಕೃತವಾಗಿ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯುದ್ಧ ಮುಂದುವರಿಸೋದಕ್ಕೆ ಹಣದ ಅಭಾವ ಎದುರಾಗಿರೋದ್ರಿಂದ ಹಾಗಾದರೆ ಅಮೆರಿಕ ಏನು ಮಾಡುತ್ತೆ? ಪೆಂಟಗನ್ನಿಂದ ಹೆಚ್ಚುವರಿ $67-90 ಬಿಲಿಯನ್ ಪಡೆದುಕೊಳ್ಳೋದಕ್ಕೆ ತುರ್ತು ಅನುದಾನಕ್ಕಾಗಿ ಮನವಿಯನ್ನು ಮಾಡಲಾಗಿದೆ. ಈ ಭಾರಿ ವೆಚ್ಚ ಕಂಡಂತಹ ಅಮೆರಿಕದ ಕಾಂಗ್ರೆಸ್ ಮತ್ತು ಜನಸಾಮಾನ್ಯರಲ್ಲಿ ತೀವ್ರ ಆತಂಕ ಮೂಡಿದೆ. ಇಲ್ಲಿ ಜನಸಾಮಾನ್ಯರು ಅಂತ ಉಲ್ಲೇಖ ಮಾಡಿದಾಗ ಲೆಟ್ ಮಿ ರೀಕಾಲ್ ದ ಹಿಸ್ಟ್ರಿ. ಈ ಹಿಂದೆ ಅಂದರೆ ಫೆಬ್ರವರಿ 28ರಿಂದ ನಿರಂತರವಾಗಿ 1-1.5 ತಿಂಗಳ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅಮೇರಿಕಾದ ಜನ, ವಿಶೇಷವಾಗಿ ಸಂಸತ್ನಲ್ಲೂ ಕೂಡ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನೀತಿಯನ್ನು ವಿರೋಧಿಸಿದ್ರು. ಈ ಯುದ್ಧ ಬೇಡ, ಯಾರು ಕೇಳಿದ್ರು ಯುದ್ಧವನ್ನು ಅಂತ ಪ್ರಶ್ನೆ ಮಾಡಿದರು. ಈಗ ಈ ಅಮೌಂಟ್ ಕೇಳಿದ್ರೆ ಅಮೇರಿಕಾದ ಕಾಂಗ್ರೆಸ್ ಇರ್ಬೋದು, ಜನಸಾಮಾನ್ಯರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಆತಂಕ ಕೂಡ ಮನೆ ಮಾಡಿದೆ. ಹೌದು, ಈಗ ದೇಶದಲ್ಲಿ ಯಾವುದೇ ಬೆಳವಣಿಗೆಗಳು ಸಂಭವಿಸ್ತಾ ಇರಲಿ, ತಂದೇನಾದರೂ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಈ ರೀತಿ ಯಾರು ಯೋಚನೆ ಮಾಡ್ತಾರೆ? ಅಫ್ಕೋರ್ಸ್ ಪಾಕಿಸ್ತಾನ. ಫೆಬ್ರವರಿ 28ರಿಂದ ನಿರಂತರವಾಗಿ ಯುದ್ಧ ಆಗ್ತಾ ಇತ್ತು. ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಇತರ ರಾಷ್ಟ್ರಗಳು ಎದುರಿಸ್ತಾ ಇದ್ವು. ತಮ್ಮದೇ ಆದಂಥ ಪ್ರಯತ್ನದಲ್ಲಿ ಎಲ್ಲ ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಅಮೇರಿಕ ಮತ್ತು ಇರಾನ್ಗೆ ಯುದ್ಧವನ್ನು ನಿಲ್ಲಿಸಿ ಅಂತ ಮೊರೆ ಇಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುತ್ತೆ ಪಾಕಿಸ್ತಾನ, ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಈ ಯುದ್ಧವನ್ನು ತಣ್ಣಗೆ ಮಾಡೋದಕ್ಕೆ ತನ್ನದೇ ಆದಂಥ ಪ್ರಯತ್ನವನ್ನು ಪಡುತ್ತೆ. ಲೆಟ್ ಅಸ್ ವೆಲ್ಕಮ್ ದ್ಯಾಟ್. ಸೊ ಪಾಕಿಸ್ತಾನದ ಆ ಪ್ರಯತ್ನ ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂಥ ಈ ನಷ್ಟಕ್ಕೆ ಪರಿಹಾರ ಅಂಥೇಳಿ ಇತರ ರಾಷ್ಟ್ರಗಳು ಪಾಕಿಸ್ತಾನವನ್ನು ಬೆಂಬಲಿಸಿದ್ವು, ಪಾಕಿಸ್ತಾನದ ನೀತಿಯನ್ನು ಹಾಡಿ ಹೊಗಳಿದ್ವು. ಆದರೆ ಈಗ ಮತ್ತೆ ಯುದ್ಧ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿರಂತರವಾಗಿ ನಡೀತಾ ಇರುವಂಥ ವೈಮಾನಿಕ ದಾಳಿ, ಇದರಲ್ಲೂ ಕೂಡ ಪಾಕಿಸ್ತಾನ ತನ್ನ ಬೇಳೆ ಬೇಯಿಸ್ಕೋತಾ ಇದೆ. ಹೆಂಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಲ್ಲಿ ಮಧ್ಯಸ್ಥಿಕೆ ವಹಿಸುವಂಥ ನೆಪದಲ್ಲಿ ಪಾಕಿಸ್ತಾನ ಆರ್ಥಿಕ ಲಾಭ ಮಾಡಿಕೊಳ್ಳೋದಕ್ಕೆ ಹೊರಟಿದೆ. ಹೇಗೆ ಭೀಕರ ಯುದ್ಧದ ಭೀತಿಯ ನಡುವೆ ಶಹಬಾಜ್ ಶರೀಫ್ ಸರ್ಕಾರ ತನ್ನ ಆರ್ಥಿಕ ಸಂಕಷ್ಟದಿಂದ ಪಾರಾಗೋದಕ್ಕೆ ಮತ್ತು ವಿದೇಶಿ ವಿನಿಮಯ ಮೀಸಲನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮಧ್ಯಸ್ಥಿಕೆಯ ಹೆಸರಿನಲ್ಲಿ, ಅಂದರೆ ಮಧ್ಯಸ್ಥಿಕೆಯ ಹೆಸರಿನಲ್ಲಿ ಅಮೇರಿಕ ಮುಂದೆ $10 ಬಿಲಿಯನ್ ಸಾಲ ಮತ್ತು ಕರೆನ್ಸಿ ಬೆಂಬಲ ಸೌಲಭ್ಯದ ಬೇಡಿಕೆಯನ್ನಿಟ್ಟಿದೆ. ಇದು ಪಾಕಿಸ್ತಾನದ ಆರ್ಥಿಕ ನೀತಿ, ಇದು ಪಾಕಿಸ್ತಾನದ ಮನಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಯೋತ್ಪಾದನೆಯ ತಾಣವಾದ ಪಾಕಿಸ್ತಾನ ಶಾಂತಿಯ ಮಾತುಗಳನ್ನಾಡ್ತಿರೋದು ಕೇವಲ ಹಣಕ್ಕಾಗಿಯೇ ಹೊರತು ಶಾಂತಿ ಸ್ಥಾಪನೆಗಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟ ಆಗಿದೆ. IMF ಸಾಲದ ಸುಳಿಯಲ್ಲಿರುವ ದೇಶ ಯುದ್ಧವನ್ನೇ ಒಂದು ದಲ್ಲಾಳಿತನದ ಬಿಸ್ನೆಸ್ ಪ್ಲಾನ್ ಆಗಿ ಬದಲಾಯಿಸಿಕೊಳ್ತಾ ಇರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೂ ಇದು ಕಾರಣವಾಗ್ತಾ ಇದೆ. ಹೌದು, ಯಾಕಂದರೆ ಇದೇ ಪಾಕಿಸ್ತಾನ, ಇದೇ ಇರಾನ್, ಅಮೇರಿಕ, ಇಸ್ರೇಲ್ ನಡುವಿನ ಯುದ್ಧದ ಸನ್ನಿವೇಶದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಶ್ಲಾಘನೆಯನ್ನು ವ್ಯಕ್ತಪಡಿಸುವಂತೆ ಮಾಡಿತ್ತು. ವಾಹ್, ಪಾಕಿಸ್ತಾನ ಇವತ್ತು ಆ ಯುದ್ಧವನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಮುತುವರ್ಜಿಯನ್ನು ವಹಿಸ್ತಾ ಇದೆ, ಕಾಳಜಿ ವಹಿಸ್ತಾ ಇದೆ, ಮುಂದೆ ಬರ್ತಾ ಇದೆ. ಈ ಥರದ ಮನೋಭಾವಗಳಿತ್ತು. ಹಾಗಾದರೆ ಇದು ಶಾಂತಿ ಒಪ್ಪಂದಕ್ಕ, ಶಾಂತಿ ಸ್ಥಾಪನೆಗ ಅಂದರೆ ನೋ ಅನ್ನುವಂಥ ಉತ್ತರ ಲಭ್ಯ ಆಗ್ತಾ ಇದೆ. ಹಾಗಾಗಿ ಪಾಕಿಸ್ತಾನದ ಈ ಧೋರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೂ ಕೂಡ ಕಾರಣವಾಗಿದೆ. $10 ಬಿಲಿಯನ್ ಸಾಲ ಹಾಗೂ ಕರೆನ್ಸಿ ಬೆಂಬಲ ಸೌಲಭ್ಯದ ಬೇಡಿಕೆಯನ್ನಿಟ್ಟಿದೆ ಅಂದರೆ ಯೋಚನೆ ಮಾಡಿ ಪಾಕಿಸ್ತಾನದ ಮನಸ್ಥಿತಿ ಹೇಗಿರಬೇಡ. ಇನ್ನು ಬಹಳ ಮುಖ್ಯವಾಗಿ ಪಾಕಿಸ್ತಾನದ ಈ ಧೋರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತರ ರಾಷ್ಟ್ರಗಳು ಗಮನಿಸ್ತಿಲ್ಲ ಅಂತ ಅಂದ್ಕೊಂಡ್ರೆ ಅದು ಪಾಕಿಸ್ತಾನದ ಮೂರ್ಖತನ ಕೂಡ ಆಗತ್ತೆ. ಇನ್ನು ಬಹಳ ಮುಖ್ಯವಾಗಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಸನ್ನಿವೇಶವನ್ನು ನಾವು ನೋಡಬೇಕಾಗತ್ತೆ. ಮುಂದಿನ ಒಂದಷ್ಟು ಡೀಟೇಲ್ಸ್. ಯುದ್ಧ ಆಗ್ತಾ ಇದೆ, ವಿ ಅಗ್ರಿ. ಯುದ್ಧ ಆಗುವಂತಹ ಸನ್ನಿವೇಶದಲ್ಲಿ ಆಗುವಂತಹ ಬದಲಾವಣೆಗಳು, ಬೆಳವಣಿಗೆಗಳು, ಅಶಾಂತಿ, ಇಂಥದ್ದು ಎಷ್ಟರ ಮಟ್ಟಿಗೆ ಒಂದು ದೇಶ ಅಂದಾಗ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸಂಪೂರ್ಣ ಇರಾನ್ ಇರಬಹುದು ತತ್ತರಿಸಿ ಹೋಗಿದೆ. ಯಾಕಂದರೆ ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಯಾವುದನ್ನು ಗುರಿಯಾಗಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ಇರಾನ್ ಮತ್ತು ಅಮೇರಿಕ ನಡುವಿನ ಸಂಘರ್ಷ ಇಡೀ ಮಧ್ಯಪ್ರಾಚ್ಯಕ್ಕೆ ಹಬ್ಬಿಬಿಟ್ಟಿದೆ.
ಇರಾನ್ ಜಟಾಪಟಿಯಿಂದ ಕುವೈತ್ನ ನೀರು ವಿದ್ಯುತ್ ಸ್ಥಾವರಗಳಿಗೆ ಭಾರಿ ಹಾನಿಯಾಗೋದ್ರ ಜೊತೆಗೆ ಬಹ್ರೇನ್ ಇರ್ಬೋದು, ಜೋರ್ಡಾನ್ ಮೇಲೆ ವಾಯು ದಾಳಿ ನಡೆದು ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿದಿದ್ದಾವೆ. ಇನ್ನು ಯಮನ್ನ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ನೌಕಾ ದಿಗ್ಬಂಧನ ಹೇರಿದ್ರಿಂದಾಗಿ ಕೆಂಪು ಸಮುದ್ರದಲ್ಲಿ ತೈಲ ಟ್ಯಾಂಕರ್ಗಳು ಪಥ ಬದಲಿಸುವಂತಾಗಿದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $2 ಏರಿಕೆಯಾಗಿ ಪ್ರತಿ ಬ್ಯಾರಲ್ಗೆ $91 ಏರಿಕೆಯಾಗಿದೆ. ನೋಡಿ, ಹೆಜ್ಬುಲ್ಲಾ ನಿರ್ಮೂಲನೆಗೆ ಲೆಬನಾನ್ಗೆ ಅಮೆರಿಕ ನೇರ ನೆರವಿನ ಭರವಸೆಯನ್ನು ಕೊಟ್ಟಿದ್ದು, ಅಂದರೆ ಹೆಜ್ಬುಲ್ಲಾ ನಿರ್ಮೂಲನೆ ಆಗಬೇಕು ಅಂಥೇಳಿ ಲೆಬನಾನ್ಗೆ ಅಮೆರಿಕ ನೇರ ನೆರವಿನ ಭರವಸೆಯನ್ನು ಕೊಟ್ಟಿದ್ದು, ಪ್ರಾದೇಶಿಕ ಉದ್ವಿಗ್ನತೆಯಿಂದಾಗಿ ಭಾರತ ಸೇರಿದ ಹಾಗೆ ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಏರಿಕೆ, ಆರ್ಥಿಕ ಸಂಕಷ್ಟದ ಆತಂಕ ಅನ್ನೋದು ಹೆಚ್ಚಾಗಿದೆ. ನಾವು ಯುದ್ಧದ ಸನ್ನಿವೇಶದಲ್ಲಿ ಅಲ್ಲೆಲ್ಲೋ ಅಮೆರಿಕಾದಲ್ಲಿ ಯುದ್ಧ ಆಗ್ತಾ ಇದೆ, ಅಲ್ಲೆಲ್ಲೋ ಇರಾನಲ್ಲಿ ಯುದ್ಧ ಆಗ್ತಾ ಇದೆ, ನಮಗೂ ಅದಕ್ಕೂ ಏನಪ್ಪ ಸಂಬಂಧ ಅಂಥೇಳಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಕ್ಕೂಟ ವ್ಯವಸ್ಥೆ. ಒಂದು ದೇಶದಿಂದ ಒಂದು ಸಾಮಗ್ರಿ ಇನ್ನೊಂದು ದೇಶಕ್ಕೆ ಹೋಗುತ್ತೆ, ಇನ್ನೊಂದು ದೇಶದಿಂದ ಮತ್ತೊಂದು ಸಾಮಗ್ರಿ ಭಾರತದತ್ತ ಬರುತ್ತೆ. ಭಾರತ ಹಾಗೆ ಇತರ ರಾಷ್ಟ್ರಗಳ ನಡುವಿನ ಈ ವ್ಯಾಪಾರ ವಹಿವಾಟಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಇವತ್ತು ಭಾರತ ಅಂದಾಗ ವಿಶೇಷವಾಗಿ ನೀವು ಗಮನಿಸ್ತಾ ಇದ್ರಿ, ಬಹಳ ದೊಡ್ಡ ದೇಶ, ಅಪಾರ ಜನಸಂಖ್ಯೆಯನ್ನು ಹೊಂದಿದೆ. ಸಂಪೂರ್ಣ ಜನಸಂಖ್ಯೆ ಅಂದಾಗ ಅಲ್ಲಿಗೆ ಬೇಕಾದಂಥ ತೈಲವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ಸಮಸ್ಯೆ ಎದುರಾಗುತ್ತೆ. ಈಗ ಈ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈ ತೈಲದ ಬೆಲೆ ಏರಿಕೆಯ ಬಿಸಿಯನ್ನು ಭಾರತ ಸೇರಿದ ಹಾಗೆ ಇತರ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಿಕೊಳ್ಳಲೇಬೇಕಾಗಿದೆ. ಅದು ಅನಿವಾರ್ಯ ಕೂಡ ಆಗಿದೆ. ರೈಟ್. ಇನ್ನು ಅಮೇರಿಕ ಮತ್ತು ಹೆಜ್ಬುಲ್ಲಾ ಅಂತ ನಾವು ವಿಶೇಷವಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ, ಆ ಹೆಜ್ಬುಲ್ಲಾವನ್ನು ಮಟ್ಟ ಹಾಕಬೇಕು ಅಂಥೇಳಿ ಅಮೇರಿಕ ಯಾವ ಮಾಸ್ಟರ್ ಪ್ಲ್ಯಾನ್ ಮಾಡಿದೆ, ಯಾವ ಯೋಜನೆಯನ್ನು ಅಮೇರಿಕ ಮಾಡ್ತಾ ಇದೆ, ಇದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗಿರುವಂಥ ವಿಷಯ ಕೂಡ ಇದು. ಹೆಂಗಾದರೂ ಹೆಜ್ಬುಲ್ಲಾವನ್ನು ಮಟ್ಟ ಹಾಕಬೇಕು ಅನ್ನುವಂಥ ಯೋಚನೆಗಳು, ಚರ್ಚೆಗಳು ನಡೀತಾನೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಹೌದು, ಒಂದು ಭರವಸೆಯಂತೂ ಕೊಟ್ಟಿದೆ. ಇರಾನ್ ಮೇಲಿನ ಕಾರ್ಯಾಚರಣೆಯ ನಡುವೆಯೇ ಅದರ ಮಿತ್ರ ಸಂಘಟನೆಯಾದ ಹೆಜ್ಬುಲ್ಲಾವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸ್ಪಷ್ಟ ಸಂದೇಶ ಅಥವಾ ಸ್ಪಷ್ಟ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ಶ್ವೇತಭವನದಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಹೆಜ್ಬುಲ್ಲಾ ಅಂತ್ಯಕ್ಕೆ ಲೆಬನಾನ್ಗೆ ನೇರ ಮಿಲಿಟರಿ ಅಥವಾ ಆರ್ಥಿಕ ನೆರವು ನೀಡೋದಕ್ಕೆ ಅಮೆರಿಕ ಮುಂದಾಗಿದ್ದು, ಎರಡೂ ದೇಶಗಳ ನಡುವೆ ನೇರ ವಿಮಾನಯಾನ ಆರಂಭಿಸುವುದಕ್ಕೆ ಆದೇಶಿಸಲಾಗಿದೆ. ವಿಚ್ ಈಸ್ ವೆರಿ ರಿಸ್ಕಿ, ಬಟ್ ಡೊನಾಲ್ಡ್ ಟ್ರಂಪ್ ಮಾಡಿರುವಂಥ ಯೋಜನೆ ಇದು. ಇತ್ತ ಲೆಬನಾನ್ನಲ್ಲಿ ಇಸ್ರೇಲ್ ಪಡೆಗಳ ಮರು ನಿಯೋಜನೆ ಆಗ್ತಿರೋದು ದೃಢಪಟ್ಟಿದ್ದು, ಅಬ್ರಹಂ ಒಪ್ಪಂದದ ಮೂಲಕ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪಿಸಲು ಅಮೆರಿಕ ಕೂಡ ತನ್ನದೇ ಆದಂಥ ಯತ್ನವನ್ನು ಮಾಡ್ತಾ ಇದೆ. ಲೆಬನಾನ್ ಸರ್ಕಾರಕ್ಕೆ ಧೈರ್ಯ ತುಂಬಿ ಹೆಜ್ಬುಲ್ಲಾವನ್ನು ಬೇರು ಸಹಿತ ಕಿತ್ತಾಕೋದಕ್ಕೆ ಟ್ರಂಪ್ ಹೆಣದಿರುವಂಥ ಮಾಸ್ಟರ್ ಪ್ಲ್ಯಾನ್ ಇದು. ಸೊ ಹಾಗಾಗಿ ಈ ಪ್ಲ್ಯಾನ್ ಇರಾನ್ಗೆ ಬಿದ್ದ ಮತ್ತೊಂದು ಭಾರಿ ಹೊಡೆತ ಅಂತ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ರೈಟ್. ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳು, ವಿದೇಶಾಂಗ ನೀತಿಗಳು, ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟಿದ್ದಾಗ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇತರ ರಾಷ್ಟ್ರಗಳಿಗೆ ಯಾವ ಲಾಭ ನಷ್ಟ ತೆಗೆದುಕೊಳ್ಳುತ್ತೆ, ಯಾವ ಲಾಭ ನಷ್ಟವನ್ನು ತಂದೊಟ್ಟುತ್ತೆ ಅನ್ನುವಂಥ ಯೋಚನೆಯೇ ಇರುವುದಿಲ್ಲ. ಅಮೇರಿಕವನ್ನು ಕೇಂದ್ರೀಕೃತವಾಗಿರಿಸಿಕೊಂಡು, ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಹಂಗೆ ಯೋಚನೆ ಮಾಡ್ತಾರೆ. ಅದರಲ್ಲೂ ಒಂದು ನೀತಿ ಅಮೇರಿಕಾ ಫಸ್ಟ್. ಅಂದರೆ ಅದು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅಮೇರಿಕ ಅಧ್ಯಕ್ಷ ಆಗಿ, ಅಮೇರಿಕ ಮುನ್ನಡೆಸ್ತಾ ಇರುವಂತಹ ನಾಯಕನಾಗಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಅವರ ದೇಶದ ದೃಷ್ಟಿಯಿಂದ ಸರಿಯಾಗಿದ್ದರೂ ಕೂಡ ಭಾರತದ ದೃಷ್ಟಿಯಿಂದ ಇದು ಎಷ್ಟರ ಮಟ್ಟಿಗೆ ತೊಡಕನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಅದೆಷ್ಟೋ ಭಾರತೀಯರು ಒಂದಲ್ಲ ಒಂದು ಸಲ ಅಮೇರಿಕಾದಲ್ಲಿ ಬದುಕನ್ನು ಕಟ್ಕೊಳ್ಬೇಕು, ಅಮೇರಿಕಾದಲ್ಲಿ ಜೀವನ ನಡೆಸಬೇಕು, ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರುತ್ತಾರೆ. ಅದಕ್ಕೆ ಕೊಂಚ ಮಟ್ಟಿಗಿನ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ಯಾಕೆ, ಯಾವ ನೀತಿ ಅಂತ ನೋಡ್ತಾ ಹೋಗೋಣ. ಅಟ್ ದ ಸೇಮ್ ಟೈಮ್ ಅಮೇರಿಕಕ್ಕೆ ಭಾರತದ ಔಷಧ ಮೂಲವನ್ನು ನೋಡ್ತಾ ಹೋಗೋದಾದರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ಪರ್ಸಂಟೇಜ್. ಅಲ್ಲೊಂದು ಸುಂಕ ನೀತಿಯನ್ನು ತರುವುದಕ್ಕೆ ಈಗ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಅದು ಬಹಳ ದೊಡ್ಡ ಹೊಡೆತವನ್ನು ಕೊಡುವಂಥ ಸಾಧ್ಯತೆ ಇದೆ. ಹೌದು, ಅಮೇರಿಕ ಈಗ ಭಾರತದ ಔಷಧಗಳಿಗೆ ಸುಂಕದ ಬಿಸಿಯನ್ನು ತಟ್ಟಿಸುವಂಥ ಎಲ್ಲ ನಿರ್ಧಾರವನ್ನು ಮಾಡಿದ ಹಾಗೆ ಕಾಣ್ತಾ ಇದೆ.
ಅದರ ನೇರ ಬಿಸಿ ತಟ್ಟೋದು ಅಗೇನ್ ಬಹಳ ದೊಡ್ಡ ದೇಶ ಭಾರತಕ್ಕೆ. ಈಗ ಭಾರತ ಮತ್ತು ಅಮೇರಿಕ ನಡುವಿನ ಸಂಬಂಧ ಅಂತ ಹೇಳಿದಾಗ ಅಫ್ಕೋರ್ಸ್ ನರೇಂದ್ರ ಮೋದಿ, ಎಟ್ ದ ಸೇಮ್ ಟೈಮ್ ಡೊನಾಲ್ಡ್ ಟ್ರಂಪ್ ಅಂದಾಗ ಒಂದಷ್ಟು ದಿವಸಗಳ ಕಾಲ ಬಹಳ ದೊಡ್ಡ ಸ್ನೇಹ ಅಂತ ಕಾಣಿಸ್ಕೊಳ್ಳುತ್ತೆ. ಮಗದೊಂದು ಸಮಯ ಇವ್ರನ್ನ ಯಾವ ರೀತಿಯ ಸ್ನೇಹ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವಿಸುತ್ತೆ. ಆದರೆ ವ್ಯಾಪಾರ ವಹಿವಾಟು ಅಂದಾಗ ಅದನ್ನು ಪ್ರತ್ಯೇಕವಾಗಿ ನೋಡಬೇಕಾಗತ್ತೆ. ಭಾರತೀಯ ಔಷಧಗಳಿಗೆ ಟ್ರಂಪ್ ಸುಂಕದ ಬಿಸಿ. ಹೆಂಗಿದು ಸುಂಕದ ಬಿಸಿ? ವಿಶ್ವದ ಔಷಧಾಲಯ ಎಂದೇ ಖ್ಯಾತಿಯಾಗಿರುವಂತಹ ಭಾರತದ ಫಾರ್ಮಾ ಕ್ಷೇತ್ರಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಆಘಾತ ಕೊಟ್ಟುಬಿಟ್ಟಿದ್ದಾರೆ. ಅಮೆರಿಕಕ್ಕೆ ಇಂಪೋರ್ಟ್ ಆಗುವ ಆಮದಾಗುವ ಜನರಿಕ್ ಔಷಧಗಳ ಮೇಲೆ ಹಂತ ಹಂತವಾಗಿ 200% 10 ಅಲ್ಲ 20 ಅಲ್ಲ 50 ಅಲ್ಲ 200% ಸುಂಕ ವಿಧಿಸುವ ಹೊಸ ನೀತಿಯನ್ನು ಘೋಷಿಸಿಬಿಟ್ಟಿದ್ದಾರೆ. ಯೋಜನೆಯ ಪ್ರಕಾರ 2026 ಆಗಸ್ಟ್ 1ರಿಂದ ಮುಂದಿನ 2 ವರ್ಷಗಳ ಕಾಲ ಸುಂಕರಹಿತ ಆಮದಿಗೆ ಅವಕಾಶ ಇದ್ದು, ತದನಂತರ 1 ವರ್ಷ 100ರಿಂದ ಅಂದರೆ 2026 ಆಗಸ್ಟ್ 1ರಿಂದ ಮುಂದಿನ 2 ವರ್ಷಗಳ ಕಾಲ ಸುಂಕರಹಿತ ಆಮದಿಗೆ ಅವಕಾಶ ಇದೆ. ತದನಂತರ ಆಫ್ಟರ್ ದ್ಯಾಟ್ 2026 ಸೆಪ್ಟೆಂಬರ್ ನಂತರ 1 ವರ್ಷ 100% ಹಾಗೂ 2028 ನಂತರ 200% ಸುಂಕ ಜಾರಿಯಾಗಲಿದೆ. ಅಮೆರಿಕನ್ನರ ಹಿತರಕ್ಷಣೆ ಮತ್ತು ದೇಶೀಯವಾಗಿಯೇ ಔಷಧ ತಯಾರಿಕಾ ಘಟಕಗಳನ್ನು ಸ್ಥಾಪಿಸುವುದಕ್ಕೆ ಉತ್ತೇಜನ ನೀಡುವುದು ಇದರ ಹಿಂದಿನ ಮಾಸ್ಟರ್ ಪ್ಲ್ಯಾನ್. ಆ ದೇಶದ ದೃಷ್ಟಿಯಿಂದ ಆ ದೇಶದ ಒಬ್ಬ ನಾಯಕನಾಗಿ ಅವರ ನಿರ್ಧಾರ ಸಮರ್ಥನೀಯವೇ. ಬಟ್ ಭಾರತದ ದೃಷ್ಟಿಯಿಂದ ನೋಡೋದಾದರೆ ಭಾರತದ ಫಾರ್ಮಾ ಕಂಪನಿಗಳ ಲಾಭಾಂಶ ಜೊತೆಗೆ ದೀರ್ಘಾವಧಿಯ ವ್ಯಾಪಾರದ ಮೇಲೆ ಎಷ್ಟರ ಮಟ್ಟಿಗೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹಾಗಾದರೆ ಭಾರತದಿಂದ ಯಾವ ಪ್ರಮಾಣದಲ್ಲಿ ಅಮೇರಿಕಕ್ಕೆ ಈ ಔಷಧಿಗಳ ರವಾನೆಯಾಗತ್ತೆ, ಎಕ್ಸ್ಪೋರ್ಟ್ ಆಗತ್ತೆ? ಈ ಒಂದು ಆರ್ಥಿಕ ನೀತಿಯಿಂದ ಅಥವಾ ಔಷಧಗಳ ಮೇಲೆ 100-200% ಸುಂಕ ಅನ್ನೋದಾದರೆ ಅದು ಎಷ್ಟರ ಮಟ್ಟಕ್ಕೆ ಭಾರತಕ್ಕೆ ಬರ್ಡನ್? ಇದೆಲ್ಲವನ್ನು ನಾವು ನೋಡ್ತಾ ಹೋಗೋದಾದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ DNA ನೋಡ್ತಾ ಹೋಗೋಣ. ಏನದು ನೋಡಿ, ಭಾರತದಿಂದ ಜನರಿಕ್ ಔಷಧಿ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗೋದು 47% ಅಂತ ಹೇಳ್ಬೋದು. ಅಂದರೆ ದ ಡಿಪೆಂಡೆನ್ಸಿ ಆಫ್ ಮೆಡಿಸಿನ್ ಫ್ರಮ್ ಇಂಡಿಯಾ ಅಂತ ನಾವು ನೋಡ್ತಾ ಹೋಗೋದಾದರೆ ಇಟ್ ಈಸ್ ಹ್ಯೂಜ್. ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಇಮಿಡಿಯೇಟಾಗಿ ಈ ಸುಂಕ ನೀತಿಯನ್ನು ಜಾರಿಗೆ ತರದಿದ್ದರೂ ಕೂಡ ಆಫ್ಟರ್ 1 ಇಯರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹಳ ಕಷ್ಟ ಸಾಧ್ಯವಾದಂಥ ಸನ್ನಿವೇಶ ಇದೆ. ಅಮೇರಿಕಾದ 47% ಜನರಿಕ್ ಔಷಧಿಗಳು ಭಾರತದಿಂದಲೇ ಪೂರೈಕೆ ಆಗ್ತಿರೋದು. 2025ರಲ್ಲಿ ಭಾರತದಿಂದ ಅಮೇರಿಕಕ್ಕೆ ಒಂದು ಅಂಕಿಅಂಶ ನೋಡೋದಾದರೆ $9.7 ಬಿಲಿಯನ್ ಮೌಲ್ಯದ ಔಷಧ ರಫ್ತಾಗಿದೆ, ಅಂದರೆ ಎಕ್ಸ್ಪೋರ್ಟ್ ಆಗಿದೆ. ಸನ್ ಫಾರ್ಮಾ, ಸಿಪ್ಲಾ, ಡಾಕ್ಟರ್ ರೆಡ್ಡೀಸ್ ಕಂಪನಿಗಳಿಗೆ ಈ ಮೂಲಕ ಭಾರೀ ನಷ್ಟ ಆಗಿದೆ. ಲೆಟ್ ಮೀ ರಿಪೀಟ್ ದ ಕಂಪನೀಸ್. ಸನ್ ಫಾರ್ಮಾ, ನೀವೆಲ್ಲರೂ ಕೂಡ ಹೆಸರನ್ನು ಕೇಳಿರ್ತೀವಿ. ಔಷಧ ತೊಗೊಂಡೋಗ್ತೀರಿ, ನೀವು ಲೇಬಲ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಕಂಪನಿಗಳು ಔಷಧಗಳನ್ನು ಒದಗಿಸ್ತಿದ್ದಾವೆ ಅಂತ. ಸಿಪ್ಲಾ ಡೆಫಿನೆಟ್ಲಿ ಕೇಳಿರ್ತೀರಿ, ಡಾಕ್ಟರ್ ರೆಡ್ಡೀಸ್. ಸೊ ಇಂಥ ಔಷಧ ಕಂಪನಿಗಳು ಬಹಳಷ್ಟು ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾವೆ. ಬಹಳಷ್ಟು ದೊಡ್ಡ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಆ ಕಂಪನಿಗಳು ಈ ಬಿಸಿಯನ್ನು ತಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗಾದರೆ ಯಾವ್ಯಾವ ಅನಾರೋಗ್ಯ ಸಮಸ್ಯೆಗಳಿಗೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇದರಲ್ಲಿ ಬಹಳ ಮುಖ್ಯವಾಗಿ ಮಧುಮೇಹ, BP, ಕ್ಯಾನ್ಸರ್ ಇವುಗಳ ಮೇಲೆ ಅಮೇರಿಕಾದಲ್ಲಿ ಈ ಬೆಲೆ ಏರಿಕೆ ಆಗೋದ್ರಿಂದಾಗಿ, ಸುಂಕ ಅಳವಡಿಕೆ ಮಾಡೋದ್ರಿಂದಾಗಿ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಇನ್ನು ಅಮೇರಿಕಾದ ಹೆಲ್ತ್ ಕೇರ್ನಲ್ಲಿ ಭಾರತದ ಪಾರುಪತ್ಯ ಅಂತ ನಾವು ನೋಡ್ತಾ ಹೋಗೋದಾದರೆ ಅಫ್ಕೋರ್ಸ್ ಅದನ್ನು ಶ್ಲಾಘನೀಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ ಅಮೇರಿಕ. ಆ ಅಮೇರಿಕಾದಲ್ಲಿ ಭಾರತದ ಔಷಧಗಳ ಪಾರುಪತ್ಯ ಅಂದರೆ ನೋಡಿ, ಅಮೇರಿಕಾದಲ್ಲಿ ಬಳಕೆ ಮಾಡುವ ಔಷಧಗಳಲ್ಲಿ 47% ಅಂದರೆ ಆಲ್ಮೋಸ್ಟ್ 50% ಭಾರತದಿಂದ ರವಾನೆ ಆಗುತ್ತೆ ಅನ್ನೋದು ಭಾರತದ ಹೆಗ್ಗಳಿಕೆ ಕೂಡ. ಅದು ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಯಾಕಂದರೆ ಸುಂಕ ನೀತಿ ಒಂದು ಕಡೆ ಇದ್ದರೂ ಕೂಡ ಭಾರತ ಯಾವ ರೀತಿ ಔಷಧಗಳನ್ನು ಅಮೇರಿಕಕ್ಕೆ ರವಾನೆ ಮಾಡ್ತಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಅಮೇರಿಕಾದ ಆರೋಗ್ಯ ವ್ಯವಸ್ಥೆಯಲ್ಲಿ ಭಾರತೀಯ ಫಾರ್ಮಾ ಕ್ಷೇತ್ರ ಬಲವಾದ ಪಾರುಪತ್ಯವನ್ನು ಹೊಂದಿದೆ. ಅಮೇರಿಕಾದಲ್ಲಿ ಬಳಕೆಯಾಗುವ ಪ್ರತಿ 100 ಜನರಿಕ್ ಮಾತ್ರೆಗಳ ಪೈಕಿ 47 ಮಾತ್ರೆಗಳು ಭಾರತದಿಂದ ಪೂರೈಕೆಯಾಗುತ್ತೆ.
ಭಾರತದ ಒಟ್ಟು ಔಷಧ ರಫ್ತಿನಲ್ಲಿ 38% ಪಾಲು ಅಮೇರಿಕ ಒಂದಕ್ಕೆ ತೆರಳುತ್ತಾ ಇದ್ದು 2025ರಲ್ಲಿ ಅಮೇರಿಕಾ ದೇಶದಿಂದ ಸುಮಾರು 80,000 ಕೋಟಿ, ಅಮೇರಿಕಾ ಭಾಷೆಯಲ್ಲಿ ಹೇಳೋದಾದರೆ 9.7 ಬಿಲಿಯನ್ ಔಷಧಗಳು ರಫ್ತಾಗಿದೆ. ಇನ್ನು ಭಾರತ ನೀಡ್ತಾ ಇರುವಂಥ ಅಗ್ಗದ ಹಾಗೂ ಗುಣಮಟ್ಟದ ಔಷಧಗಳಿಂದಾಗಿ ಅಮೇರಿಕಾದ ಆರೋಗ್ಯ ಕ್ಷೇತ್ರಕ್ಕೆ ವರ್ಷಕ್ಕೆ ಬರೋಬ್ಬರಿ 219 ಶತಕೋಟಿ ಡಾಲರ್ನಷ್ಟು ಉಳಿತಾಯ ಆಗ್ತಾ ಇತ್ತು. ಆದರೆ ಈಗ ಅಮೇರಿಕ ಜಾರಿಗೆ ತರಲು ಉದ್ದೇಶಿಸಿರುವಂಥ ನೂತನ ಸುಂಕ ನೀತಿಯಿಂದಾಗಿ ಈ ಬೃಹತ್ ರಫ್ತು ಮಾರುಕಟ್ಟೆ ಮತ್ತು ಪಾರುಪತ್ಯಕ್ಕೆ ದೊಡ್ಡ ಸವಾಲು ಎದುರಾಗುವಂಥ ಸಾಧ್ಯತೆ ಇದೆ. ಅಂದರೆ ಅಮೇರಿಕಾದಲ್ಲೇ ಉತ್ಪಾದನಾ ಘಟಕಗಳನ್ನು ತೆರೆಯುವಂತೆ ಭಾರತೀಯ ಕಂಪನಿಗಳಿಗೆ ಒತ್ತಡ ಹೇರಿದ್ರೆ ಈ ರಫ್ತಿನ ಪ್ರಮಾಣ ಕಮ್ಮಿ ಆಗುತ್ತೆ, ಆಗ ಬಹಳಷ್ಟು ಸಮಸ್ಯೆಗಳು ಎದುರಾಗಬಹುದು ಅಂತ ಹೇಳಿ. ಸೊ ಹಾಗಾಗಿ ಇದು ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ಡಬಹುದು. ಈ ಅಮೇರಿಕ ಅಧ್ಯಕ್ಷ ಔಷಧಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೀತಿ ನಿಯಮಗಳನ್ನು ತಂದಿದ್ದಾರೆ, ಯಾವ ರೀತಿ ಸುಂಕ ಭೀತಿ ಭಾರತದ ಫಾರ್ಮಾ ಡಿಪಾರ್ಟ್ಮೆಂಟಿಗೆ ಎದುರಾಗಬಹುದು ಅನ್ನೋದನ್ನು ಒಂದು ನೋಡಿದ್ವಿ. ಈಗ ಇನ್ನೊಂದು ವಿಚಾರ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಅದೆಷ್ಟು ಜನರ ಕನಸಾಗಿರುತ್ತೆ, ಅಮೇರಿಕಕ್ಕೆ ಹೋಗಬೇಕು, ಅಮೇರಿಕಾದಲ್ಲಿ ನೆಲೆಸಬೇಕು, ಅಮೇರಿಕಾದಲ್ಲಿ ಕಲಿಬೇಕು, ಅಮೇರಿಕಾದಲ್ಲಿ ಉದ್ಯೋಗ ಮಾಡಬೇಕು, ಅಮೇರಿಕಾದಲ್ಲಿ ನಂದು ಅಂತ ಒಂದು ಮನೆ ಮಾಡಬೇಕು. ಬಹಳಷ್ಟು ಜನರ ಕನಸಿದು. ಯಾಕಂದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಂಡ್ಬಿಟ್ಟಿತ್ತಲ್ಲ ಅಮೇರಿಕ. ಅಂಥ ಒಂದು ಕನಸಿಗೆ ಈಗ ಕೊಡಲಿ ಪೆಟ್ಟು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಗೆ ಏನು ಡೀಟೇಲ್ಸಾಗಿ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಬಹಳ ಮುಖ್ಯವಾಗಿ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಂಥ ನಿರ್ಧಾರವೇ ಇದಕ್ಕೆ ಪ್ರಮುಖ ಕಾರಣ. ಹಲವಾರು ಕಾರಣಗಳಿಗೆ ಹೋಗ್ತಾರೆ. ನಾನು ಇಷ್ಟೋ ತನಕ ಹೇಳಿದ ಒಂದು ಭಾಗ ಆದರೆ ಸಂಶೋಧನೆಗೆ ಹೋಗ್ತಾರೆ, ಅಧ್ಯಯನಕ್ಕೆ ಹೋಗ್ತಾರೆ, ಹೀಗೆ ಹಲವಾರು ಕಾರಣಗಳಿಗೆ. ಔಷಧ ಕ್ಷೇತ್ರದ ಮೇಲಿನ ಕಠಿಣ ಕ್ರಮದ ಬೆನ್ನಲ್ಲೇ ಅಮೇರಿಕಾದಲ್ಲಿ ನೆಲೆಸಿರುವ ಶಿಕ್ಷಣ ಪಡೆಯಲು ತೆರಳುವ ಭಾರತೀಯ ವಿದ್ಯಾರ್ಥಿಗಳಿಗೂ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕತ್ರಿ ಹಾಕಿಬಿಟ್ಟಿದ್ದಾರೆ. F1 ವಿದ್ಯಾರ್ಥಿ ವೀಸಾದ ಅವಧಿಯನ್ನು ಗರಿಷ್ಠ 4 ವರ್ಷಗಳಿಗೆ ಮಿತಿಗೊಳಿಸುವುದಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಈ ಹೊಸ ನೀತಿಯಿಂದಾಗಿ ವೈದ್ಯಕೀಯ ಶಿಕ್ಷಣ ಸಂಶೋಧನೆ PhD ಮಾಡುವ ವಿದ್ಯಾರ್ಥಿಗಳು ವೀಸಾ ವಿಸ್ತರಣೆ ಪಡೆಯುವುದು ಕಡ್ಡಾಯವಾಗಲಿದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸಲಿದೆ. ಇದರ ಜೊತೆಗೆ ಶಿಕ್ಷಣ ಮುಗಿದ ನಂತರ ಅಮೇರಿಕಾದಲ್ಲಿ ನೆಲೆಸಲು ನೀಡಲಾಗ್ತಾ ಇದ್ದಂಥ 60 ದಿವಸಗಳ ಗ್ರೇಸ್ ಪೀರಿಯಡನ್ನು 30 ದಿವಸಕ್ಕೆ ಇಳಿಸಲಾಗಿದೆ. ವೀಸಾ ವಂಚನೆ ತಡೆಯುವುದಕ್ಕೆ ಈ ಕ್ರಮ ಅಂಥೇಳಿ ಟ್ರಂಪ್ ಸರ್ಕಾರ ಹೇಳ್ಕೊಂಡಿದೆ. ಈಗ ದೇಶದ ದೃಷ್ಟಿಯಿಂದ ಯಾವುದೇ ನಿರ್ಧಾರವನ್ನು ತಗೊಂಡ್ರೂ ಕೂಡ ಅದು ದೇಶದ ಹಿತ ಅಂತ ಅನ್ಕೋಬೋದು. ಬಟ್ ಬಹಳಷ್ಟು ಜನ ಇತರ ರಾಷ್ಟ್ರದ ನಾಗರಿಕರು ಅಮೇರಿಕಾದಲ್ಲಿ ನೆಲೆಸ್ತಿದ್ದಾರೆ ಅನ್ನೋದಾದರೆ ಈ ಬರ್ಡನ್ಸ್ಗಳನ್ನು ಅನಿವಾರ್ಯವಾಗಿ ತಡೆದುಕೊಳ್ಳಲೇಬೇಕಾಗತ್ತೆ. ಇನ್ನು ಅಮೇರಿಕಾದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಪೈಕಿ 30% ಬೃಹತ್ ಸಂಖ್ಯೆಯಲ್ಲಿ 3.3 ಲಕ್ಷಕ್ಕೂ ಹೆಚ್ಚು ಭಾರತೀಯ ಯುವಜನತೆ ಅಲ್ಲಿದ್ದಾರೆ. ಈಗ ಅವರಿಗೆ ಒಂದು ಆತಂಕ ಮತ್ತು ಅಭದ್ರತೆ ಅನ್ನೋದು ಕಾಡೋದ್ರಲ್ಲಿ ಎರಡು ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಭಾರತ ಮತ್ತು ಅಮೇರಿಕಾ ನಡುವೆ ಈ ಥರದ ನೀತಿಗಳಿಂದ ರಾಜತಾಂತ್ರಿಕವಾಗಿ ಏನಾದರೂ ಸಂಘರ್ಷಗಳು ಎದುರಾಗಬಹುದಾ? ಸಹಜ ಪ್ರಶ್ನೆ ಅದು. ಇಲ್ಲ ಅಂತ ಹೇಳೋದು ಬಹಳ ಕಷ್ಟವೇ. ಯಾಕಂದರೆ ದೇಶಗಳ ನಡುವೆ ಯಾವಾಗ ಹಣದ ವ್ಯವಹಾರ, ಸುಂಕದ ನೀತಿ ಅನ್ನೋದು ಸರಿಯಾದ ರೀತಿಯಲ್ಲಿರುತ್ತೆ ಅಂಥ ಚರ್ಚೆಗಳಾಗುವುದಿಲ್ಲ. ಬಹಳಷ್ಟು ವರ್ಷಗಳಿಂದ ಅಲ್ಲಿ ನೆಲೆಸಿರ್ತಾರೆ. ಈಗ ನೋಡಿ, ಗ್ರೇಸ್ ಪೀರಿಯಡ್ ಅನ್ನೋದು 60ಕ್ಕಿತ್ತು, ಈಗ 30ಕ್ಕೆ ಅನ್ನೋದಾದರೆ. ಇನ್ನು ವೀಸಾ ವಿಚಾರದಲ್ಲೂ ಕೂಡ ಬಹಳ ಕಟ್ಟುನಿಟ್ಟಿನ ನಿರ್ಧಾರಕ್ಕೆ ಬರ್ತಾರೆ. ಫಾರ್ಮಾದಲ್ಲಿ 100-200% ಸುಂಕ ಅಂದಾಗ ರಾಜತಾಂತ್ರಿಕವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವುದು ಅಥವಾ ಸಂಘರ್ಷಗಳು ಕೂಡ ಆಗಬಹುದು. ಅಮೇರಿಕಾದ ಏಕಪಕ್ಷೀಯ ಸುಂಕ ಮತ್ತು ವೀಸಾ ನಿಯಮಗಳು ಡಿಸ್ಕಷನ್ ಏನಾದರೂ ಆಗಿದೆಯಾ ಭಾರತದ ಜೊತೆ? ನೋಡಿ, ನೀವು 30% ಇದ್ದೀರಿ, ಬಹಳಷ್ಟು ಜನ ಭಾರತೀಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾವು 47% ಔಷಧವನ್ನು ಇಲ್ಲಿ ತೊಗೊಳ್ತೀವಿ ಅಂದಾಗ, ಭಾರತದ ಪಾರುಪತ್ಯ ಅಲ್ಲಿದೆ ಅಂದಾಗ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಭಾರತದ ಜೊತೆ ಮಾತಾಡಿದ್ದಾರೆ ಅನ್ನೋ ಇಟ್ಟಿದ್ದು ಏಕಪಕ್ಷೀಯ ನಿರ್ಧಾರ. ಈ ನಿರ್ಧಾರದಿಂದಾಗಿ ರಾಜತಾಂತ್ರಿಕ ಸಂಘರ್ಷ ಏರ್ಪಡುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಭಾರತೀಯ ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ರಣಧೀರ್ ಜೈಸ್ವಾಲ್ ಅವರು ತಿಳಿಸಿದ್ದಾರೆ. ಹೊಸ ವೀಸಾ ನಿಯಮಗಳಿಂದ ಆಗುವಂಥ ತೊಂದರೆಗಳ ಬಗ್ಗೆ ಭಾರತ ಸರ್ಕಾರ ಅಮೇರಿಕಾದ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿ ನಿಯಮಗಳನ್ನು ಸರಳಗೊಳಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಅಕ್ಸೆಪ್ಟಬಲ್, ಈ ಪ್ರಯತ್ನಕ್ಕೆ ಫಲ ಸಿಗಲಿ ಅನ್ನೋದು ನಮ್ಮ ಆಶಯ. ಇತ್ತ ಭಾರತೀಯ ಫಾರ್ಮಾ ಕಂಪನಿಗಳು ಕೂಡ ಟ್ರಂಪ್ ನೀತಿಗಳ ವಿರುದ್ಧ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶಕ್ಕೆ ಸಜ್ಜಾಗಿದ್ದಾವೆ. ಸೊ ಹಾಗಾಗಿ ಇಂತೆಲ್ಲ ಪ್ರಯತ್ನಗಳು
ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಗೊತ್ತಿಲ್ಲ. ಯಾಕಂದರೆ ಈಗ ಭಾರತ ಚರ್ಚೆ ಮಾಡಬೇಕು ಅನ್ನೋದಾದರೂ ಕೂಡ ಈಗ ಅಮೇರಿಕಾ ಜೊತೆ ಚರ್ಚೆ ಮಾಡಬೇಕು. ಗಳಿಗೆಗೊಂದು, ವಾರಕ್ಕೊಂದು, ತಿಂಗಳಿಗೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಮೇರಿಕಾ ಅಧ್ಯಕ್ಷ ಈ ಒಂದು ಬೇಡಿಕೆಗಳನ್ನು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಶತ್ರುಗಳು ಹೀಗೆ ಈ ಕಡೆಯಿಂದ ಬರ್ತಾರೆ ಅಂತ ಹೇಳೋದು ಅಸಾಧ್ಯ. ಅದು ಯಾವ ಕಡೆಯಿಂದಲೂ ಕೂಡ ದಾಳಿಯನ್ನು ಮಾಡಬಹುದು. ಹಾಗಾಗಿ ಭೂದಳ ಇರ್ಬೋದು, ನೌಕಾದಳ ಇರ್ಬೋದು, ವಾಯುಪಡೆ ಇರ್ಬೋದು, ಸರ್ವಸನ್ನದ್ಧವಾಗಿರಬೇಕಾಗತ್ತೆ. ಹಲವಾರು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಹಲವಾರು ಯೋಚನೆಗಳು ಇತರ ದೇಶಗಳ ತಂತ್ರಜ್ಞಾನದೊಂದಿಗೆ ಬೆಸೆದುಕೊಂಡಿದ್ರೆ, ನಾನೀಗ DNAಯಲ್ಲಿ ಹೇಳ್ತಿರುವಂಥ ಈ ವಿಚಾರ ಆತ್ಮನಿರ್ಭರ್ಗೆ ಸಂಬಂಧಪಟ್ಟಿದೆ, ಮೇಕ್ ಇನ್ ಇಂಡಿಯಾಗೆ ಸಂಬಂಧಪಟ್ಟಿದೆ. ಹೌದು, ಬಹಳ ದೊಡ್ಡ ಯೋಚನೆ ಇಲ್ಲಿ ಕೈ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಮುಖ್ಯವಾಗಿ ಕಾರವಾರದ ಕರಾವಳಿಯಲ್ಲಿ ಭಾರತೀಯ ನೌಕಾಪಡೆಯ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು DNAಯಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ INS ಮಾಲ್ವಾನ್ ಈಗ ಅಧಿಕೃತವಾಗಿ ಕರಾವಳಿಯ ಆ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಹಾಗಾದರೆ ಏನಿದು INS ಮಾಲ್ವಾನ್? ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಮೇಕ್ ಇನ್ ಇಂಡಿಯಾದಲ್ಲಿ ಯಾವ ರೀತಿ ಈ ಕೆಲಸಗಳೆಲ್ಲ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸ್ವದೇಶಿ INS ಮಾಲ್ವಾನ್ ಲೋಕಾರ್ಪಣೆ. ಭಾರತೀಯ ನೌಕಾಪಡೆಯ ಬಲವನ್ನು ಇಮ್ಮಡಿಗೊಳಿಸುವಂಥ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ INS ಕದಂಬ ನೌಕಾನೆಲೆಯಲ್ಲಿ ಸ್ವದೇಶಿ ನಿರ್ಮಿತ INS ಮಾಲ್ವಾನ್ ಯುದ್ಧ ನೌಕೆ ಲೋಕಾರ್ಪಣೆಗೊಂಡಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿ ಕೇರಳದ ಕೊಚ್ಚಿ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವಂತಹ ಈ ನೌಕೆಯಲ್ಲಿ 80% 80% ಸ್ವದೇಶಿ ತಂತ್ರಜ್ಞಾನ ಮತ್ತು ಬಿಡಿಭಾಗಗಳನ್ನು ಬಳಸಲಾಗಿದೆ ಅನ್ನೋದು ಭಾರತದ ಹೆಮ್ಮೆ. ರಕ್ಷಣಾ ವಲಯದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಸಾಕ್ಷಿ. ಐ ರಿಪೀಟ್, ರಕ್ಷಣಾ ವಲಯದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಸಾಕ್ಷಿ. ಸಮುದ್ರದ ಆಳದಲ್ಲಿ ಅವಿತಿರುವ ಶತ್ರುಗಳ ಜಲಾಂತರ್ಗಾಮಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಪತ್ತೆ ಹಚ್ಚಿ ಹೊಡೆದುರುಳಿಸುವ ಬಲಿಷ್ಠ ಸಾಮರ್ಥ್ಯವನ್ನು ಈ ನೌಕೆ ಹೊಂದಿದೆ. ದೇಶದ ಕರಾವಳಿ ಭದ್ರತೆಯಲ್ಲಿ ಇದು ಹೊಸ ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ INS ಮಾಲ್ವಾನ್ ಇದರ ಸಾಮರ್ಥ್ಯ ಏನು? ಯಾವ ರೀತಿ ಇದು ಕೆಲಸ ಮಾಡುತ್ತೆ? INS ಮಾಲ್ವಾನ್ ಅಂದರೆ ಏನಿರಬಹುದು ಅನ್ನುವಂಥ ಸಹಜ ಕ್ಯೂರಿಯಾಸಿಟಿ ನಿಮಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ದ ಫಸ್ಟ್ ಪಾಯಿಂಟ್ ನೀವು ಗಮನಿಸಿದ್ರಿ, ಮೇಕ್ ಇನ್ ಇಂಡಿಯಾದಲ್ಲಾಗಿರುವಂಥದ್ದು 80% ಭಾರತದ ತಂತ್ರಜ್ಞಾನದ ಅಳವಡಿಕೆಯಾಗಿದೆ. ಜೊತೆಗೆ ಇಲ್ಲಿ ಭಾರತದಲ್ಲೇ ಪ್ರಾಡಕ್ಟ್ ಆಗಿರುವಂಥ ಬಿಡಿಭಾಗಗಳನ್ನು ಅಳವಡಿಕೆ ಮಾಡಿಕೊಂಡು ಆಗಿರುವಂತಹ INS ಮಾಲ್ವಾನ್ನ ವಿಶೇಷತೆ ಏನು, ಸಾಮರ್ಥ್ಯ ಏನು, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಇದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಇದು ಭಾರತದ ಹೆಮ್ಮೆಯಾಗಿದೆ ಮತ್ತು ಶತ್ರುಗಳನ್ನು ಸಮುದ್ರದ ಆಳದಲ್ಲೇ ಹೊಡೆದುರುಳಿಸುವ, ಪತ್ತೆ ಹಚ್ಚುವ ಬಹಳ ನೂತನ ತಂತ್ರಜ್ಞಾನ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈಟ್, 78 ಮೀಟರ್ ಉದ್ದ. ಅಂದರೆ ಇದು ಯಾವ ರೀತಿ ರಚನೆಗೊಂಡಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನಿಮಗೆ ವಿಜುವಲ್ಸಲ್ಲೂ ಕೆಲವೊಂದು ಸ್ಪಷ್ಟವಾಗ್ತಾ ಇರುತ್ತೆ. INS ಮಾಲ್ವಾನ್ ಅಂದರೆ ಏನು, ಅದು ಹೆಂಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇರ್ತೀರಿ ಸ್ಕ್ರೀನ್ ಮೇಲೆ. 78 ಮೀಟರ್ ಉದ್ದ ಹಾಗೂ 11.26 ಮೀಟರ್ ಅಗಲದ ಬಲಿಷ್ಠ ನೌಕೆ ಇದು. ಫೋಟೋಸಲ್ಲಿ ನೀವು ಗಮನಿಸ್ಬೋದು. ಇನ್ನು ಸಮುದ್ರದಲ್ಲಿ ಗಂಟೆಗೆ 25 ನಾಟಿಕಲ್ ಮೈಲ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಸಮುದ್ರ ಮಾರ್ಗ ಅಂದಾಗ ಕಿಲೋಮೀಟರ್ ಅಂತ ನಾವು ಹೇಳಲ್ಲ, ಇದು ನಾಟಿಕಲ್ ಅಂತ ನಾವು ಕರಿತೀವಿ. ಸೊ ಸಾಮರ್ಥ್ಯ ನೋಡಿ ಹೇಗಿದೆ, ಗಂಟೆಗೆ 25 ನಾಟಿಕಲ್ ಮೈಲು ಈ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರೋದು ಬಹಳ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಅತ್ಯಂತ ವೇಗವಾಗಿ ಚಲಿಸಿ ಶತ್ರುಗಳನ್ನು ಬೇಟೆಯಾಡುವ ಸಾಮರ್ಥ್ಯ ಹೊಂದಿದೆ. ಅತ್ಯಾಧುನಿಕ ಯುದ್ಧ ಪರಿಕರಗಳನ್ನು ಹೊತ್ತೊಯ್ಯುವಂತೆ ವಿನ್ಯಾಸಗೊಳಿಸಲಾದಂಥ ಈ ನೌಕೆಯಲ್ಲಿ 7 ನೌಕಾ ಅಧಿಕಾರಿಗಳು ಸೇರಿದ ಹಾಗೆ 57 ನಾವಿಕರ ತಂಡ ಏಕಕಾಲಕ್ಕೆ ಅಟ್ ಅ ಟೈಮ್ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸಬಹುದು. ಇದು ಬಹಳ ವಿಶೇಷ. 7 ನೌಕಾ ಅಧಿಕಾರಿಗಳ ಜೊತೆ 57 ಜನ ಅಥವಾ ನಾವಿಕರ ತಂಡ ಏಕಕಾಲದಲ್ಲಿ ಸುಸಜ್ಜಿತವಾಗಿ ಕಾರ್ಯಾಚರಣೆ ನಡೆಸ್ಬೋದು ಅನ್ನೋದಾದರೆ ಸೀದಾ ಮೇಕ್ ಇನ್ ಇಂಡಿಯಾ ಪವರ್. ಯಾಕಂದರೆ ಟೀಕೆ ಟಿಪ್ಪಣಿಗಳು ಮೇಕ್ ಇನ್ ಇಂಡಿಯಾಗೂ ಬರುತ್ತೆ, ಯಾವುದೇ ಸರ್ಕಾರಗಳಿಗೂ ಬರುತ್ತೆ. ಆದರೆ ಇಲ್ಲಿ ಯಶಸ್ವಿಯಾಗಿರೋದನ್ನು ನಾವಲ್ಲಿ ಗಮನಿಸಬೇಕಾಗತ್ತೆ. ಅಭಯ್ ಸೋನಾರ್ ಶತ್ರುಗಳಿಗೆ ನಡುಕ. ಅಂದರೆ ಇದು ಯಾವ ರೀತಿ INS ಮಾಲ್ವಾ
ಕೆಲಸವನ್ನು ನಿರ್ವಹಿಸಿದೆ. ಇದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡಬಹುದು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ, ಇಲ್ಲಿರುವಂಥ ತಂತ್ರಜ್ಞಾನ, ಈ ತಂತ್ರಜ್ಞಾನ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, 80% ಭಾರತದ ತಂತ್ರಜ್ಞಾನದ ಬಳಕೆಯಾಗಿದೆ. ಭಾರತದ ತಂತ್ರಜ್ಞಾನದ ಫಲಶ್ರುತಿ, ಆ ಬಿಡಿಗ ಭಾಗಗಳನ್ನು ಬಳಕೆ ಕೂಡ ಮಾಡಿಕೊಂಡು INS ಮಾಲ್ವಾನ್ ಸಿದ್ಧವಾಗಿರುವಂಥದ್ದು. ಭಾರತದ ನೌಕೆ ಅಂತ ಹೇಳ್ಕೊಳ್ಳೋದಕ್ಕೆ ಇದು ಬಹಳ ದೊಡ್ಡ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತು ಶತ್ರುಗಳನ್ನು ಅತಿ ವೇಗವಾಗಿ ಹೊಡೆದುರುಳಿಸಬಲ್ಲಂತಹ ನೌಕಾ ಸಾಮರ್ಥ್ಯವನ್ನು ಹೊಂದಿರುವಂತಹ ನೌಕೆ ಇದು. ಇನ್ನು ಇಲ್ಲಿ ಬಳಕೆ ಮಾಡಿರುವಂಥ ತಂತ್ರಜ್ಞಾನದ ಬಗ್ಗೆ ನಾವು ನೋಡಬೇಕಾಗತ್ತೆ. ಯಾವುದೇ ತಂತ್ರಜ್ಞಾನ, ಯಾವ ರೀತಿ ಈ ಪ್ರೊಡಕ್ಷನ್ ಆಯಿತು, ಇದರ ಬಗ್ಗೆ ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ನೋಡಿ, INS ಮಾಲ್ವಾನ್ ಯುದ್ಧ ನೌಕೆಯಲ್ಲಿ ಅಳವಡಿಸಲಾಗಿರುವಂಥ ಅತ್ಯಾಧುನಿಕ ತಂತ್ರಜ್ಞಾನ ಏನಿದೆ, ಇದು ಅಭಯ್ ಸೋನಾರ್ ತಂತ್ರಜ್ಞಾನ. ಇಲ್ಲಿ ಬಹಳ ಸೂಕ್ಷ್ಮವಾದಂಥ ಕೆಲವೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇದೆ. ಸಮುದ್ರದ ಆಳಕ್ಕೆ ಧ್ವನಿ ತರಂಗಗಳನ್ನು ರವಾನಿಸುವ ಮೂಲಕ ಅಡಗಿರುವ ಶತ್ರು ಜಲಾಂತರ್ಗಾಮಿಗಳನ್ನು ಅತ್ಯಂತ ನಿಖರವಾಗಿ ಪತ್ತೆ ಹಚ್ಚುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ. ರಕ್ಷಣಾ ವಲಯದಲ್ಲಿ ಇದು ನಿಜಕ್ಕೂ ಕೂಡ ಶೇಕ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು, ಆತ್ಮರಕ್ಷಣೆ; ಎರಡನೇದಾಗಿ ಮೇಲ್ಮೈ ದಾಳಿಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಿದ್ಧವಾಗಿರುವಂಥ ನೌಕೆ ಇದು. 33 ಮಿಲಿಮೀಟರ್ ನೇವಲ್ ಸರ್ಫೇಸ್ ಗನ್ ಮತ್ತು ಜಲಾಂತರ್ಗಾಮಿ ವಿರೋಧಿ ಶಸ್ತ್ರಾಸ್ತ್ರಗಳ ಬೃಹತ್ ಸಂಗ್ರಹವೇ ಈ ನೌಕೆಯಲ್ಲಿ ಕಲ್ಪಿಸಲಾಗಿದೆ. ಈಗ ಭೂದಳ ಅಥವಾ ಸೈನಿಕರ ಯುದ್ಧ ಅಂದಾಗ ಎದುರುಗಡೆ ಬರ್ತಾರೆ, ಫೈಟ್ ಮಾಡ್ತಾರೆ, ಪ್ಲಸ್ ಆರ್ ಮೈನಸ್ ರಿಸಲ್ಟ್ಸ್ ಇರುತ್ತೆ. ಬಟ್ ಕ್ಷಿಪಣಿಗಳ ದಾಳಿ, ವೈಮಾನಿಕ ದಾಳಿ ಅಂದಾಗ ಅದು ಬೇರೆ ಥರ ಇರುತ್ತೆ. ಈಗ ಸಮುದ್ರದ ಆಳದ ಹೋರಾಟಗಳು ಅಂದಾಗ ಇದು ಟೆಕ್ನಾಲಜಿ ಬೇಕಾಗತ್ತೆ. ಈಗ ಸಮುದ್ರ ಅನ್ನೋದು ಸುತ್ತ ವ್ಯಾಪಿಸಿರುವಂಥ ಜಾಗ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಶತ್ರು ದೇಶದ ಅಥವಾ ಶತ್ರುಗಳ ಕೆಲವೊಂದು ನೌಕೆಗಳು ಎಲ್ಲಿ ಬೇಕಾದರೂ ಅಡಗಿ ಕೂತಿರಬಹುದು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಬಿಲ್ಡ್ ಆಗಿರುವಂಥ ಈ ತಂತ್ರಜ್ಞಾನ ಏನಿದೆ, ಸಮುದ್ರದ ಆಳದ ಆ ಧ್ವನಿ ತರಂಗಗಳನ್ನು, ಅಂದರೆ ಎಲ್ಲೇನೇ ವ್ಯತ್ಯಾಸ ಆಗಿದ್ರೂ ಕೂಡ ಆ ಇನ್ಪುಟ್ ಸಿಕ್ಕಿ ಆ ಗುರುತಿಸುವಿಕೆ ಆಗಿ ಆ ನಂತರ ಅವರನ್ನು ಹೊಡೆದುರುಳಿಸುವಂಥ ಪ್ರಯತ್ನ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿ ಇದೆ. ಪ್ರಾಜೆಕ್ಟ್ ಸೀಬರ್ಡ್ ಅಡಿಯಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂಥ ಬೃಹತ್ ನೆಲೆ ಇದು. ಅಂದರೆ ಇದು ಹೆಂಗೆ ಕಾರ್ಯನಿರ್ವಹಿಸುತ್ತೆ? ಕದಂಬ ಏಷ್ಯಾದ ಬಲಿಷ್ಠ ಕೋಟೆ. ಹೌದು, ಮುಕ್ತಾಯದ ನಂತರ ಪೂರ್ವ ಗೋಲಾರ್ಧದ ಅತಿದೊಡ್ಡ ನೌಕಾನೆಲೆಯ ಖ್ಯಾತಿಯನ್ನು ಇದು ಹೊಂದಿರುವಂಥದ್ದು. ಹೌದು, ಈ ಒಂದು ವಿಶೇಷವಾದಂಥ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಕಾರವಾರದ INS ಕದಂಬ ನೌಕಾನೆಲೆ ಪ್ರಾಜೆಕ್ಟ್ ಸೀಬರ್ಡ್ ಯೋಜನೆಯ ಅಡಿಯಲ್ಲಿ ಬೃಹತ್ ಪ್ರಮಾಣದ ಅಭಿವೃದ್ಧಿಯಾಗಿದೆ. ಅಂದರೆ ಈ ಪ್ರಾಜೆಕ್ಟನ್ನು ಹೆಂಗೆ ಮಾಡಲಾಯಿತು, ಯಾವುದರ ಅಡಿ ಮಾಡಲಾಯಿತು ಅಂತ ನಾವು ನೋಡೋದಾದರೆ, ಪ್ರಾಜೆಕ್ಟ್ ಸೀಬರ್ಡ್ ಯೋಜನೆಯಡಿ ಅಭಿವೃದ್ಧಿಯಾಗಿರುವುದು. ಈ ಕಾರ್ಯಾಚರಣೆ ಸಂಪೂರ್ಣಗೊಂಡ ನಂತರ ಪೂರ್ವ ಗೋಲಾರ್ಧದಲ್ಲೇ ಅತಿ ದೊಡ್ಡ ನೌಕಾನೆಲೆ ಅನ್ನುವಂತಹ ಖ್ಯಾತಿಗೆ ಇದು ಪಾತ್ರವಾಗಿದೆ. ಇನ್ನು ಪಶ್ಚಿಮ ಘಟ್ಟಗಳ ಬೆಟ್ಟಗಳು ಮತ್ತು ಅರಬ್ಬಿ ಸಮುದ್ರಗಳ ದ್ವೀಪಗಳ ನೈಸರ್ಗಿಕ ರಕ್ಷಣೆಯನ್ನು ಹೊಂದಿರುವಂತಹ ಈ ನೈಸರ್ಗಿಕ ಕೋಟೆ 50ಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ನಿಲ್ಲಿಸುವ ಸಾಮರ್ಥ್ಯ ಹೊಂದಿದೆ. ನೋಡಿ, ಇದು ಬಹಳ ವಿಶೇಷ. 50ಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ನಿಲ್ಲಿಸೋ ಸಾಮರ್ಥ್ಯ ಅಂತ ಹೇಳಿದ್ರೆ ಸಿ ದ ಪವರ್. ಜೊತೆಗೆ ಭಾರತೀಯ ನೌಕಾಪಡೆಗೆ ಅತ್ಯಂತ ಆಯಕಟ್ಟಿನ ಪ್ರದೇಶವಾಗಿರುವಂಥ ನೆಲೆಗೆ ಈಗಷ್ಟೇ ಸೇರ್ಪಡೆಯಾಗಿರುವಂಥ ಸ್ವದೇಶಿ ಮಾಲ್ವಾನ್ ಯುದ್ಧ ನೌಕೆಯಿಂದಾಗಿ ಏಷ್ಯಾದ ಈ ಬಲಿಷ್ಠ ನೌಕಾ ನೆಲೆಯ ಗಾಂಭೀರ್ಯ ಹಾಗೂ ರಕ್ಷಣಾ ಕ್ಷಮತೆ ಇನ್ನೂ ಕೂಡ ಹೆಚ್ಚಾಗಿದೆ. ವಿ ಪ್ರೌಡ್, ಇಂಡಿಯನ್ಸ್ ಆರ್ ವೆರಿ ಪ್ರೌಡ್. ಕರ್ನಾಟಕದವ್ರು ಇನ್ನೂ ಹೆಚ್ಚಿನ ಪ್ರೌಡನ್ನು ಯಾಕೆ ಪಡ್ಕೊಳ್ಬೋದು ಅಂತ ಹೇಳಿದ್ರೆ, ನೋಡಿ, ಕಾರವಾರದ ಬಲ ಹೆಚ್ಚಾಗಿದೆ. ಕಾರವಾರದ ಕರಾವಳಿಯಲ್ಲಿ ಭಾರತೀಯ ನೌಕಾಪಡೆಯ ಶಕ್ತಿ ಉದ್ದೀಪನಗೊಂಡಿದೆ. ಇನ್ನು ಈ ಒಂದು ಪ್ರಾಜೆಕ್ಟ್ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸಂಚಲನವನ್ನು ಹುಟ್ಟುಹಾಕಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಟ್ ಈಸ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, 80% ಭಾರತದ ತಂತ್ರಜ್ಞಾನದ ಅಳವಡಿಕೆ ಮತ್ತು INS ಮಾಲ್ವಾನ್ ಅಂದಾಗ ಅದರ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅಂತ. ಕೆಲವೊಂದು ಮೂಮೆಂಟ್ಸ್ ಅಂತೂ ಈಗ ಸಮುದ್ರದ ಆಳದಲ್ಲಿ ಏನಾಗ್ತಿದೆ, ಏನು ಎತ್ತ ಎಷ್ಟೋ ಮಾಹಿತಿ ಇರೋದಿಲ್ಲ. ಹಲವಾರು ಪ್ರಾಜೆಕ್ಟ್ಗಳನ್ನು ಈ ಥರದಲ್ಲಿ ಮಾಡ್ತಾನೆ ಇರ್ತಾರೆ. ಎಷ್ಟೋ ಸಕ್ಸಸ್ ಆಗುತ್ತೆ, ಇನ್ನೆಷ್ಟೋ ಆಗೋದಿಲ್ಲ ಇರಬಹುದು. ಬಟ್ ರೈಟ್ ನಾವು ನೀವು ಗಮನಿಸ್ತಾ ಇದ್ದೀರಿ, ವಿಚ್ ಈಸ್ ಸಕ್ಸಸ್ಫುಲ್ ಪ್ರಾಜೆಕ್ಟ್. ಸೊ ಆ ನಿಟ್ಟಿನಲ್ಲಿ ಇದು ಜಾಗತಿಕವಾಗಿ ಸಂಚಲನವನ್ನು ಹುಟ್ಟು ಹಾಕಿರೋದ್ರಲ್ಲಿ ಅನುಮಾನವೇ ಬೇಡ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ.
INS ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯದಂತಹ ದೈತ್ಯ ನೌಕಾ ನೆಲೆಗಳ ಒಂದು ಬಲ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗಾಗಲೇ ನೋಡಿ, ಬ್ಲೂ ವಾಟರ್ ನೇವಿಯಾಗಿ ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಸಂಚಲನವನ್ನು ಹುಟ್ಟುಹಾಕಿರುವಂತಹ ಹಲವಾರು ಉದಾಹರಣೆಗಳನ್ನು ನೀವು ನೋಡಿರ್ತೀರಿ. ಸೊ ಭಾರತ ಅಂದಾಗ ವಿಶೇಷವಾಗಿ ಈಗ ಕೇವಲ ಮಾಡ್ತಾ ಇದ್ದಾರೆ ಅಂತ ಹೇಳಲಾರೆ, ಭಾರತದ ಹಲವಾರು ವಿಜ್ಞಾನ ಆ ರೀತಿ ಹಂತ ಹಂತವಾಗಿ ಮುಂದುವರಿತಾ ಇದೆ. ಹೊಸ ಹೊಸ ಯೋಚನೆಗಳು ಅನುಷ್ಠಾನಕ್ಕೆ ಬರ್ತಾನೆ ಇರ್ತವೆ. ಸಂಪೂರ್ಣ ಸ್ವದೇಶಿ ನಿರ್ಮಿತ IS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯದಂತಹ ದೈತ್ಯ ವಿಮಾನ ವಾಹನ ನೌಕೆಗಳು ನೌಕಾಪಡೆಯ ಬಲವನ್ನು ಇಮ್ಮಡಿಗೊಳಿಸಿದೆ. ಇನ್ನು ಜಗತ್ತಿನ ಅತಿ ವೇಗದ ಬ್ರಹ್ಮೋಸ್ ಹಾಗೆಯೇ ಬರಾಕ್ 8 ಕ್ಷಿಪಣಿಗಳನ್ನು ಅಳವಡಿಗೊಳಿಸುವಂತಹ ಈ ಸಮರ ನೌಕೆಗಳು ಮತ್ತು ಶತ್ರುಗಳ ರ್ಯಾಡಾರ್ ಕಣ್ಣಿಗೆ ಸಿಗದ ಸ್ಟಲ್ತ್ ಫ್ರಿಗೇಟ್ಗಳು ನೌಕಾಪಡೆಗೆ ಸಾಗರದ ಆಳದಿಂದ ಆಕಾಶದವರೆಗೆ ಪೂರ್ಣ ಸಾರ್ವಭೌಮತ್ವವನ್ನು ನೀಡಿದೆ. ಆರಂಭದಲ್ಲಿ ಮಾತಾಡಿದಂಥ ವಿಚಾರ ಇದು. ಯಾಕಂತ ಹೇಳಿದ್ರೆ, ಒಂದು ದೇಶ ಅಂದಾಗ ದೇಶದ ರಕ್ಷಣೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತವಾದಂಥ ಪರಿಣಾಮಗಳು, ಯುದ್ಧದ ಸನ್ನಿವೇಶಗಳೇ ಎದುರಾದರೂ ಕೂಡ ಅದನ್ನು ನಿರ್ವಹಿಸೋದಕ್ಕೆ ಭೂ ಇರ್ಬೋದು, ವಾಯು ಇರ್ಬೋದು, ನೌಕಾಪಡೆ ಸರ್ವಸನ್ನದ್ಧ ಆಗಿರಬೇಕು. ನೋಡಿ, INS ವಿಕ್ರಾಂತ್ ಇರ್ಬೋದು, ವಿಕ್ರಮಾದಿತ್ಯ ಇರ್ಬೋದು, ಇದರ ಜೊತೆಗೆ ಈಗ ನಮ್ಮ ಕರಾವಳಿಯ ವಿಶೇಷವಾದಂಥ INS ಮಾಲ್ವಾನ್, ಇದು ಭಾರತದ ಹಿರಿಮೆಯನ್ನು, ಭಾರತದ ರಕ್ಷಣೆಯನ್ನು ಯಾವ ರೀತಿ ಹೆಚ್ಚು ಮಾಡಿದೆ ಅನ್ನೋದನ್ನು ಗಮನಿಸಬಹುದು. ಇನ್ನು ಭಾರತದ ಏಕೈಕ ಶಿಪ್ ಲಿಫ್ಟ್ ತಂತ್ರಜ್ಞಾನ ಭಾರತದ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡಿದೆ. ಸೊ ಹಾಗಾಗಿ INS ಮಾಲ್ವಾನ್ ವಿಶೇಷವಾಗಿ ಭಾರತದ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಭಾರತದ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಇದು. ಇಂಥ ಹಲವಾರು ಪ್ರಾಜೆಕ್ಟ್ಗಳು ಇನ್ನೂ ಕೂಡ ಬರಬೇಕು. ಭಾರತದ ರಕ್ಷಣಾ ವ್ಯವಸ್ಥೆಯ ನಿಟ್ಟಿನಲ್ಲಿ ಅಭೂತಪೂರ್ವಗಳ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ಬಹಳಷ್ಟು ಜನರ ಆಶೆಯಾಗಿದೆ. 2011ಕ್ಕೆ ಹೋಗೋಣ. ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು. ಭ್ರಷ್ಟಾಚಾರ ನಿಂತು ಹೋಗಬೇಕು ಅನ್ನುವಂಥ ಆಕ್ರೋಶ ಭಾರತದಾದ್ಯಂತ ಹೆಚ್ಚಾಗಿತ್ತು. ಆಗ ಒಬ್ಬ ವ್ಯಕ್ತಿತ್ವ ಮುಂದೆ ಬರ್ತಾರೆ, ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ, ಭ್ರಷ್ಟಾಚಾರದ ವಿರುದ್ಧ ರಣಕಹಳೆಯನ್ನು ಶಾಂತಿಯುತವಾಗಿ ಹೂಡ್ತಾರೆ. ಆ ಸಂದರ್ಭದಲ್ಲಿ UPA ನಡುಗು ಹೋಗಿತ್ತು. ಹೌದು, ಅಣ್ಣಾ ಹಜಾರಿಯವರು ನಿರಂತರವಾಗಿ ಮಾಡಿದಂತಹ ಫಲಶ್ರುತಿಯ ಪರಿಣಾಮ ನೀವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ದೇಶದಾದ್ಯಂತ ಚಿತ್ತವನ್ನು ಅತ್ತ ಕಡೆ ಸೆರೆದಿತ್ತು. ಯಾಕಂದರೆ ಜನಲೋಕಪಾಲ್ ಬಿಲ್ಗಾಗಿ ನಿರಂತರವಾಗಿ ಮಾಡಿದಂಥ ಹೋರಾಟ ಅದನ್ನು ಪಕ್ಕಕ್ಕಿಡೋಣ. ರೈಟ್, ಆಫ್ಟರ್ ಒಂದು 15-16 ವರ್ಷ ಅಂದ್ಕೊಳ್ಳೋಣ, ಅಪ್ರಾಕ್ಸಿಮೇಟ್ಲಿ 15 ವರ್ಷ ಆದಮೇಲೆ ಈಗ ಸೋನಮ್ ವಾಂಗ್ಚುಕ್ ಒಂದು ಕಡೆ ಉಪವಾಸ ಧರಣಿಯನ್ನು ಕೂತಿದ್ದಾರೆ. ಮಗದೊಂದು ಕಡೆ ದೇಶದ ಭವಿಷ್ಯ ಅಂತ ಪ್ರತಿಯೊಂದು ರಾಜಕೀಯ ಪಕ್ಷ ಕರೆಯುತ್ತೆ ನೋಡಿ, ಆ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತಂತೆ ಹೋರಾಟ ಆಗ್ತಾ ಇದೆ. CJP ಅನ್ನುವಂಥ ಒಂದು ಸಂಘ ಉದ್ಭವಿಸಿ ಬಿಟ್ಟಿದೆ. ಆ ಒಂದು CJP ಹಾಗಾದರೆ ಅಣ್ಣಾ ಹಜಾರೆಯವರ ಆ ಹೋರಾಟದಿಂದ ಪ್ರೇರಿತವಾಗಿದೆಯಾ ಅಥವಾ ಆ ಯೋಜನೆಯ ಮಾಡೆಲ್ ಏನಾದರೂ ಇಲ್ಲಿ ಅನುಸರಿಸ್ತಿದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ. ಯಾಕಂದರೆ ಈ ಪಾರ್ಟಿ ಹುಟ್ಟಿದ ಹೆಂಗೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಕಾಕ್ರೋಚ್ ಜನತಾ ಪಾರ್ಟಿ CJP ನ್ಯಾಯಾಧೀಶರು ಕಾಕ್ರೋಚ್ ಅನ್ನುವಂಥ ಪದಪ್ರಯೋಗವನ್ನು ಮಾಡಿದ್ದಕ್ಕೆ ಒಂದು ಕಾಕ್ರೋಚ್ ಪಾರ್ಟಿ ಹುಟ್ಟುತ್ತೆ ಅನ್ನೋದಾದರೆ ನೀವು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಇವತ್ತಾಗಿರೋ ಡೆವಲಪ್ಮೆಂಟನ್ನು ನಾನು ಒಂದು ಮಾತಲ್ಲಿ ಹೇಳೋದಾದರೆ, ಲಾಠಿ ಪ್ರಹಾರದ ದೃಶ್ಯಾವಳಿಯನ್ನು ನೋಡುವ ಮೂಲಕ ಸಮಯವನ್ನು ಕಾಲಹರಣ ಮಾಡೋದಕ್ಕಾಗೋದಿಲ್ಲ ಅನ್ನೋದು ನ್ಯಾಯಾಲಯದಿಂದ ಬಂದಿರುವಂಥ ವಿಚಾರ. ಅದಕ್ಕೀಗ ಯುವ ಸಮೂಹ, ವಿದ್ಯಾರ್ಥಿ ಸಮೂಹ ಆಕ್ರೋಶವನ್ನು ಹೆಚ್ಚು ಮಾಡ್ಕೊಂಡಿದೆ. ಸೊ ಹಾಗಾಗಿ ಇವತ್ತಿನ ಈ DNA ಪ್ರಮುಖ ಸುದ್ದಿಯಾಗಿ ನಾವು ನೀಟ್ ಪರೀಕ್ಷಾ ಅಕ್ರಮ, CJPಯ ಉದಯದ ಬಗ್ಗೆ ನೋಡ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಅಂದಿನ ಅಣ್ಣಾ ಹಜಾರೆ, ಇಂದಿನ CJPನ ಹಿಂಗೆ ಕಂಪೇರ್ ಮಾಡೋದು ಸರಿಯಾ ಅಥವಾ ಭಿನ್ನವಾಗಿ ನೋಡಬೇಕಾ? ಇದನ್ನೆಲ್ಲ ಈಗ ಡೀಟೇಲಾಗಿ ನೋಡ್ತಾ ಹೋಗೋಣ. ಯಾಕಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ದೇಶದಲ್ಲಿ ಒಂದು ರೀತಿ ಸಂಚಲನವನ್ನು ಹುಟ್ಟುಹಾಕಿದೆ. ಅವ್ರು ತಗೊಂಡಿರುವಂಥ ಪ್ರಮುಖ ವಿಚಾರ ಅಗೇನ್ ವಿದ್ಯಾರ್ಥಿಗಳು, ದೇಶದ ಶಕ್ತಿ, ಯುವ ಸಮೂಹ. 2011ರಲ್ಲಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ನಡೆದಂತಹ ಭ್ರಷ್ಟಾಚಾರ ವಿರೋಧಿಯ ಬೃಹತ್ ಚಳುವಳಿ ಅಂದಿನ UPA ಸರ್ಕಾರವನ್ನು ಶೇಕ್ ಮಾಡಿತ್ತು, ಅಲುಗಾಡಿಸಿ ಬಿಟ್ಟಿತ್ತು. ಇಡೀ ದೇಶದ ರಾಜಕೀಯ ದಿಕ್ಕನ್ನೇ ಬದಲಿಸುವಂತಹ ಅಭೂತಪೂರ್ವ ಜನಶಕ್ತಿಯನ್ನು ಪ್ರದರ್ಶನ ಮಾಡಿತ್ತು. ಇದೀಗ 2026, 2011ರಿಂದ 2026 15 ವರ್ಷ ತಗೊಳ್ಳೋಣ.
ನೀಟ್ ಸೇರಿದ ಹಾಗೆ ಸಾಲು ಸಾಲು ಪರೀಕ್ಷಾ ಅಕ್ರಮಗಳ ವಿರುದ್ಧ CJP ಈಗ ಧ್ವನಿ ಏರಿಸಿದೆ, ಪ್ರಶ್ನೆ ಮಾಡಿದೆ. ವಿದ್ಯಾರ್ಥಿ ಆಂದೋಲನವೇ ಆರಂಭ ಆಗಿದೆ. ಈಗ ಅಂದಿನ ಆ ಜನಶಕ್ತಿಯನ್ನು ಇವತ್ತಿನ ಈ ಹೋರಾಟ ನೆನಪಿಸ್ತಾ ಇದೆ. ಅವತ್ತು ವ್ಯವಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಜನಸಾಮಾನ್ಯರು ಧ್ವನಿ ಎತ್ತಿದ್ರು. ಇಂದು ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಪರೀಕ್ಷಾ ಪಾವಿತ್ರ್ಯತೆಗಾಗಿ ಸಮರ ಸಾರ್ತಾ ಇದ್ದಾರೆ. ದಟ್ ಮೀನ್ಸ್ ಪರೀಕ್ಷೆ ಅಂದಾಗ ಒಂದು ಪಾರದರ್ಶಕತೆ ಬೇಕು, ನ್ಯಾಯಸಮ್ಮತವಾಗಿ ಪರೀಕ್ಷೆಗಳಾಗಬೇಕು, ಹೀಗೆ ಹಲವಾರು ಪ್ರಶ್ನೆಗಳಂತೆ ಇವೆಲ್ಲವೂ ಕೂಡ ಕಾಣ್ತಾ ಇದೆ. ಹಾಗಾಗಿ ಈ ಅಣ್ಣಾ ಹಜಾರೆ ಮತ್ತು CJP ಒಂದೇ ನಾಣ್ಯದ ಎರಡು ಮುಖಗಳಂತೆ ಭಾಸವಾಗ್ತಿರೋದ್ರಿಂದಾಗಿ ಒಂದು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ. ಹೌದು, ಯಾಕಂತ ಹೇಳಿದ್ರೆ ಅವತ್ತು ಅಣ್ಣಾ ಹಜಾರೆಯವರು ಮಾಡಿದಂಥ ಹೋರಾಟ ಯಾವುದರ ವಿರುದ್ಧ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅಣ್ಣಾ ಹಜಾರೆ ಅವತ್ತು ಜಂತರ್ ಮಂತರ್ನಲ್ಲಿ ಕೂತು ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ ಅನ್ನೋದಾದರೆ ಅದು ಮಾಡಿದ್ದು ಕೂಡ ವ್ಯವಸ್ಥೆಯ ವಿರುದ್ಧ, ಏನಾಗ್ತಿದೆ ದೇಶದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿದರು. ಜನಶಕ್ತಿ ಅವರ ಹಿಂದೆ ನಿಂತ್ಕೊಳ್ತು, ಜನಲೋಕಪಾಲ್ ಬಿಲ್ ಜಾರಿಗೆ ಬರಬೇಕು ಅನ್ನುವಂಥ ದೊಡ್ಡ ಹೋರಾಟ ಅದು. ಇವತ್ತು CJP ಅದೇ ಮಾದರಿಯನ್ನು ಅನುಸರಿಸ್ತಿರೋದ್ರಿಂದಾಗಿ, ಅಂದರೆ ವ್ಯವಸ್ಥೆಯ ವಿರುದ್ಧ ಸಿಟಿದೆದ್ದಂತಹ ಒಂದು ಹೋರಾಟವಾಗಿರೋದ್ರಿಂದಾಗಿ ನೀವು ಗಮನಿಸಬಹುದು ಯಾವ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ. ಅಂದರೆ ಈ ವಿದ್ಯಾರ್ಥಿ ಚಳುವಳಿ ಕೇವಲ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಸಾಂಪ್ರದಾಯಿಕ ಹೋರಾಟದ ರೀತಿ ಗೋಚರ ಆಗ್ತಾ ಇಲ್ಲ. ಯಾಕಂದರೆ ಇದು ರಾಜಕೀಯ ಸಮರವಾಗಿಲ್ಲ, ವ್ಯವಸ್ಥೆಯ ವಿರುದ್ಧ ನಡೀತಾ ಇರುವಂಥ ದೊಡ್ಡ ಮಟ್ಟಿಗಿನ ಹೋರಾಟ ಆಗಿರೋದ್ರಿಂದಾಗಿ ರಾಜಕೀಯ ಕೆಸರರ ಚಾಟ ಇಲ್ಲ. ಇದು ವ್ಯವಸ್ಥೆ ಎಲ್ಲಿ ಹದಗೆಟ್ಟಿದೆ, ಎಲ್ಲಿ ಸರಿಯಾಗಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಿರೋದು. ಇನ್ನು ಯಾರೇ ಅಧಿಕಾರದಲ್ಲಿದ್ದರೂ ಪೇಪರ್ ಸೋರಿಕೆಯಂತಹ ಅಕ್ರಮಗಳು ಯಾಕಾಗ್ತಿದೆ ಅನ್ನೋದೇ CJP ಪ್ರಶ್ನೆಯಾಗಿದೆ. ಈಗ UPA ಇತ್ತು, NDA ಬಂತು, ಈಗ INDIA ಅಂತ ಮೈತ್ರಿಕೂಟಗಳನ್ನು ಮಾಡ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಅಧಿಕಾರವನ್ನು ಯಾರು ಹಿಡಿದ್ರೂ ಕೂಡ ವ್ಯವಸ್ಥೆ ಬದಲಾಗಬೇಕಲ್ಲ, ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿರೋದು CJP. ಸೊ ಹಾಗಾಗಿ ರಸ್ತೆಗಿಳಿದಿರುವವರು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರಲ್ಲ ಅನ್ನೋದು ಸ್ಪಷ್ಟ. ಬದಲಿಗೆ ಭವಿಷ್ಯದ ಕನಸನ್ನು ಹೊತ್ತಿರುವ ದೇಶದ ಸಾಮಾನ್ಯ ವಿದ್ಯಾರ್ಥಿಗಳ ಈ ಧ್ವನಿ ಕುತೂಹಲವನ್ನು ಹೆಚ್ಚು ಮಾಡಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲೂ ಅಕ್ರಮಗಳಾಗಿದ್ವು. ಅಂದರೆ ಇಂಥ ಹಳೆ ಸಬೂಬುಗಳನ್ನು ಪ್ರಸ್ತುತ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಈ ಯುವಶಕ್ತಿ ಬೆಲೆ ಕೊಡೋದಿಲ್ಲ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ವಿರೋಧ ಪಕ್ಷದವರೆಂದು ಹಣ ಪಟ್ಟಿ ಕಟ್ಟಿ ಬಾಯಿ ಮುಚ್ಚುವುದಕ್ಕೆ ಹೊರಟ್ರೆ ಮುಂಬರುವ ದಿನಗಳಲ್ಲಿ ಇಡೀ ಮತದಾರರ ಆಕ್ರೋಶಕ್ಕೆ ಗುರಿಯಾಗಬೇಕಾದಂಥ ಭೀತಿ ಸರ್ಕಾರಕ್ಕಿದೆ. ಹಾಗಾದರೆ ಈ ಹೋರಾಟ ಏನೇನು ಆಗ್ತಿದೆ ಅಂತ ನೋಡೋದಾದರೆ, ಈಗ ಬೀದಿಲಿರೋದು ವಿದ್ಯಾರ್ಥಿಗಳು, ಪ್ರತಿಭಟನೆ ನಡೆಸ್ತಾ ಇರೋದು ವಿದ್ಯಾರ್ಥಿಗಳು, ಅವ್ರ ಜೊತೆ ನಿಂತ್ಕೊಂಡಿರೋದು CJP ಅನ್ನೋದಾದರೆ, ವಿದ್ಯಾರ್ಥಿಗಳಾಗಿರೋದ್ರಿಂದಾಗಿ ಆ ವಿದ್ಯಾರ್ಥಿಗಳನ್ನು ಪ್ರತಿಪಕ್ಷದವರು ರಾಜಕೀಯ ಪ್ರೇರಿತ ಅನ್ನುವಂಥ ಲೇಬಲ್ ಮಾಡೋದು ಸರಿಯಲ್ಲ ಅನ್ನುವಂಥ ವಿಚಾರ ಕೇಂದ್ರ ಸರ್ಕಾರಕ್ಕೆ ಅರ್ಥ ಆದರೆ ವೆಲ್ ಆ್ಯಂಡ್ ಗುಡ್. ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ಅದರ ನೇರ ಪರಿಣಾಮವನ್ನು ಪ್ರಸ್ತುತ ಕೇಂದ್ರ ಸರ್ಕಾರ ಅನುಭವಿಸಲೇಬೇಕಾಗತ್ತೆ. ರಾಜಿ ಸಂಧಾನ ಇಲ್ಲ, ಸರ್ಕಾರಕ್ಕೀಗ ಸಂಕಟ ಆಗಿಬಿಟ್ಟಿದೆ. ಅಂದರೆ ಇವತ್ತು ಬೀದಿಗಿಳಿದಿರೋದು ಯಾವುದೋ ಒಂದು ಪ್ರತಿಪಕ್ಷ ಅಲ್ಲ, ವಿದ್ಯಾರ್ಥಿ ಸಮೂಹ ಆಗಿರೋದ್ರಿಂದಾಗಿ ಇದೊಂದು ಸೂಕ್ಷ್ಮ ಮತ್ತು ಗಂಭೀರ ವಿಚಾರ ಆಗಿರೋದ್ರಿಂದಾಗಿ ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ. ಇದು ಕೇವಲ ವೇತನ ಹೆಚ್ಚಳಕ್ಕಾಗಿ ರಾಜಿ ಸಂಧಾನ ನಡೆಸಿ ಮುಗಿಸುವಂಥ ಕಾರ್ಮಿಕ ಹೋರಾಟ ಅಲ್ಲ, ಬೃಹತ್ ಚಳುವಳಿ. ಇದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಕಠಿಣ ಬೇಡಿಕೆಗಳನ್ನು ಒಪ್ಪಿಕೊಂಡ್ರೆ ಸರ್ಕಾರ ತನ್ನ ಆಡಳಿತ ವೈಫಲ್ಯವನ್ನು ಒಪ್ಪಿಕೊಂಡಂತಾಗತ್ತೆ. ಒಂದು ವೇಳೆ ಒಪ್ಪದೇ ಹೋದರೆ ದೇಶದಾದ್ಯಂತ ವಿದ್ಯಾರ್ಥಿಗಳು ಮತ್ತು ಜನರ ತೀವ್ರ ಆಕ್ರೋಶಕ್ಕೆ ತುತ್ತಾಗಬೇಕಾಗತ್ತೆ. ಇದು ಹೆಂಗಾಗಿದೆ ಅಂದರೆ ಡಿಜಿಟಲ್ ಯುಗದ ಹೊಸ ಶಕ್ತಿಯಾಗಿ ಹೊರಹೊಮ್ಬಿಟ್ಟಿದೆ. ಡಿಜಿಟಲ್ ಯುಗದ ಹೊಸ ಶಕ್ತಿಯಾಗಿ ಈ ಒಂದು ಹೋರಾಟ ನಡೀತಾ ಇದೆ. ಅಫ್ಕೋರ್ಸ್ ಇವತ್ತು ಜೆನ್ಸಿಗಳು ಬೀದಿಯಲ್ಲಿದ್ದಾರೆ, ತಾಳ್ಮೆ ಕಮ್ಮಿ ಇದ್ದರೂ ಕೂಡ ಜೆನ್ಯೂನ್ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಹಾಗಾಗಿ ಇದು ಕ್ಯೂರಿಯಾಸಿಟಿಯನ್ನು ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ನ್ಯಾಯಯುತವಾದಂಥ ಹೋರಾಟಕ್ಕೆ ಕೇಂದ್ರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದಿನ ಚಳವಳಿಗೆ ಅಣ್ಣಾ ಹಜಾರೆ ಪ್ರಮುಖ ಮುಖ ಆಗಿದ್ದರೆ ಇವತ್ತಿನ ವಿದ್ಯಾರ್ಥಿ ಸಮರಕ್ಕೆ ಸಾಮಾಜಿಕ ಜಾಲತಾಣಗಳೇ ಮುಖ್ಯ ಶಕ್ತಿಯಾಗಿದೆ. ಟೆಲಿಗ್ರಾಮ್ ಇರ್ಬೋದು, ಎಕ್ಸ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಂದರೆ ಡಿಜಿಟಲ್ ವೇದಿಕೆಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾ ಇರೋದನ್ನು ನೀವಿಲ್ಲಿ ಗಮನಿಸಬಹುದು. ಒಬ್ಬ ನಾಯಕನನ್ನು ಬಂಧಿಸಿದ ತಕ್ಷಣ, ಒಂದು ಸಂಘಟನೆಯನ್ನು ನಿಷೇಧಿಸಿದ ತಕ್ಷಣ ಯಾವುದು ಕೂಡ ಬದಲಾಗೋದಿಲ್ಲ. ಆದರೆ ಸಂಘಟಿತ ನಾಯಕತ್ವ ಇಲ್ಲದ ಈ ಡಿಜಿಟಲ್ ಆಂದೋಲನ ಇದೆಯಲ್ಲ, ಇದು ಕನ್ಫ್ಯೂಸು ಮಾಡ್ತಾ ಇದೆ. ಈಗ ಸರ್ಕಾರ ಯಾರ ಜೊತೆ ಮಾತಾಡಬೇಕು?
ಈಗ ಅಣ್ಣಾ ಹಜಾರೆ ಯಾವತ್ತಿದ್ರು ಅವ್ರ ಜೊತೆ ಹಿಂಗಲ್ಲ ಹಿಂಗೆ ಅಂತ ಮಾತುಕತೆ ನಡೆಸ್ಬೋದಾಗಿತ್ತು. ಇವಾಗ ಸಮೂಹಕ್ಕೆ ಸಮೂಹವೇ ನಿಂತುಕೊಂಡಿರೋದ್ರಿಂದಾಗಿ ಈ ಕೇಂದ್ರ ಸರ್ಕಾರ ಕೂಡ ಯಾರ ಜೊತೆ ಮಾತಾಡಬೇಕು, ಯಾವ ರೀತಿ ಇದನ್ನು ಬಗೆಹರಿಸಬೇಕು ಅನ್ನುವಂಥ ಗೊಂದಲ ಕೂಡ ಏರ್ಪಟ್ಟಿದೆ. ಇನ್ನು ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಇದು ಹೆಂಗಾಗಿದೆ ಅಂದರೆ ರಾಜಕೀಯ ವರ್ಸಸ್ ಇತಿಹಾಸ ಅನ್ನೋ ರೀತಿ ಆಗಿದೆ. ಈಗ ಜನರು ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಅದು ರಾಜಕೀಯ ಆಗುತ್ತೆ. ಜನ ವ್ಯವಸ್ಥೆ ಕುರಿತಂತೆ ಏನಾದರೂ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರೆ ಅದು ರಾಜಕೀಯ ಆಗುತ್ತೆ. ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದಾಗ ಇತಿಹಾಸ ನಿರ್ಮಾಣ ಆಗತ್ತೆ. 15 ವರ್ಷಗಳ ಹಿಂದೆ ಇದೇ ಅಣ್ಣಾ ಹಜಾರೆ ದೇಶದಲ್ಲಿ ತುದಿಯಲ್ಲಿ ಇದ್ದಂತಹ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ರು, ಇತಿಹಾಸವೇ ನಿರ್ಮಾಣ ಆಯಿತು. ಇವತ್ತು ಪ್ರತಿಪಕ್ಷಗಳು ಅಥವಾ ಹಲವಾರು ಪಕ್ಷಗಳು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದರೂ ಕೂಡ ಬೀದಿಯಲ್ಲಿರುವುದು, ಪ್ರತಿಭಟನೆ ಮಾಡ್ತಿರೋದು ವಿದ್ಯಾರ್ಥಿಗಳು. ಹಾಗಾಗಿ ಆ ವಿದ್ಯಾರ್ಥಿಗಳ ಪ್ರಶ್ನೆ ಏನಿದೆ ವ್ಯವಸ್ಥೆಯ ವಿರುದ್ಧ. ಹಾಗಾಗಿ ಮಗದೊಂದು ಇತಿಹಾಸಕ್ಕೆ ಇದು ಕಾರಣವಾಗ್ತಾ ಇದೆ. ಹಾಗಾಗಿ 2011ರ ಚಳುವಳಿಯಂತೆ 2026ರ ಈ ಹೋರಾಟ ಹೊಸ ಬದಲಾವಣೆಗಳಿಗೆ ಏನಾದರೂ ಸಾಕ್ಷಿಯಾಗಬಹುದಾ? ಹಾಗಾಗಿ ಕುತೂಹಲ ಅನ್ನೋದು ಡೆಫಿನೆಟ್ಲಿ ಹೆಚ್ಚಾಗಿದೆ. DNA ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದರೆ ದೇಶದ ಹವಾಮಾನದ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ. ನೀವು ಜಮ್ಮು ಕಾಶ್ಮೀರ ನೋಡ್ತಾ ಇದ್ದೀರಿ, ಅಸ್ಸಾಂ ನೋಡ್ತಾ ಇದ್ದೀರಿ, ತತ್ತರಿಸಿ ಹೋಗಿದ್ದಾವೆ. ನಿರಂತರವಾಗಿ ಆಗ್ತಾ ಇರುವಂತಹ ಪ್ರಕೃತಿಯ ವಿಕೋಪ. ಒಂದು ಕಡೆ ಮಳೆ, ಭೂಕುಸಿತ, ಗ್ರಾಮಗಳ ನಡುವಿನ ಹಳ್ಳಿಗಳ ನಡುವಿನ ಸಂಪರ್ಕವೇ ಕಡಿತವಾಗ್ತಾ ಇದೆ. ಇದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಒಂದು ಜಮ್ಮು ಕಾಶ್ಮೀರ, ಅಸ್ಸಾಂ ಈ ಭಾಗದಲ್ಲಿ ಆಗ್ತಿರುವಂತಹ ಮಳೆಯಿಂದ ಆಗ್ತಿರುವಂತಹ ಅವಾಂತರವನ್ನು ನೋಡ್ತಾ ಕರ್ನಾಟಕದಲ್ಲಿ ಇದು ಯಾವ ರೀತಿ ಮಳೆಯ ಅವ್ಯವಸ್ಥೆಗಳು ಉಂಟಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕದಾದ್ಯಂತ ವರುಣನ ಅಟ್ಟಹಾಸ. ಈ ಕರ್ನಾಟಕದ ಪ್ರಸ್ತುತ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಕಡೆ ಅತಿವೃಷ್ಟಿ, ಮಗದೊಂದು ಕಡೆ ಅನಾವೃಷ್ಟಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಲ ವಿಶೇಷವಾಗಿ ಮಳೆ ಆಗಬಹುದು ಅಂತ ಅಂದ್ಕೊಂಡಾಗ ಒಂದು ವಾರ ಮಳೆನೇ ಬರಲಿಲ್ಲ. ಮಳೆ ಆಗಲ್ವೇನೋ ಅಂದ್ಕೊಂಡಾಗ ಒಂದು ವಾರ ಧೋ ಅಂತ ಮಳೆ ಬಂತು, ಅಣೆಕಟ್ಟುಗಳು ತುಂಬಿಡುವ ಅಂತ ಒಂದು ಸನ್ನಿವೇಶ ಇದೆ. ಸೊ ಹಾಗಾಗಿ ರಾಜ್ಯದ 11 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಿದೆ. ಹವಾಮಾನ ಇಲಾಖೆ ಪೂರ್ವದಲ್ಲೇ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ. ಅದರ ಡೀಟೇಲ್ಸನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸೊ ಉತ್ತರ ಒಳನಾಡಿನಲ್ಲಿ ಮುಂದಿನ 7 ದಿನಗಳ ಕಾಲ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಕೆಲವೊಂದು ಕಡೆ ಜಿಟಿ ಇದೆ, ಕೆಲವೊಂದು ಕಡೆ ತುಂತುರು ಇದೆ, ಕೆಲವೊಂದು ಕಡೆ ಧೋ ಅಂತ ಸುರಿತಾ ಇದೆ, ಕೆಲವೊಂದು ಕಡೆ ಒಂದೇ ಒಂದು ಹನಿ ಮಳೆ ಇಲ್ಲ. ಉತ್ತರ ಒಳನಾಡಿನಲ್ಲಿ ಮುಂದಿನ 7 ದಿನಗಳ ಕಾಲ ಗುಡುಗು ಸಹಿತ ಭಾರಿ ಮಳೆ, ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಬೀಸೋ ಸಾಧ್ಯತೆ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ವ್ಯಾಪಕ ಮಳೆಯ ಮುನ್ಸೂಚನೆ ಇದೆ. ದಯವಿಟ್ಟು ಕರಾವಳಿ ಭಾಗದ ಜನ, ವಿಶೇಷವಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಬೇಡಿ. ಜುಲೈ 23ರಿಂದ ಮಳೆ ಕೊಂಚ ವಿರಾಮ ನಡೆದರೂ ಆಗಸ್ಟ್ ಮೊದಲ ವಾರ ಭಾರಿ ಅಬ್ಬರಿಸುವಂತಹ ಸಾಧ್ಯತೆ ಇದೆ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಹೋಗೋಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಳೆಯ ರುದ್ರ ನರ್ತನ. ಧಾರಾಕಾರ ಮಳೆಯಾಗ್ತಾ ಇದೆ, ಭೂಕುಸಿತ ಉಂಟಾಗ್ತಾ ಇದೆ. ಸತ್ತವರ ಸಂಖ್ಯೆ 27ಕ್ಕೆ ಏರಿಕೆಯಾಗಿದೆ. ಪೂಂಚ್ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗಿದೆ. ಒಂದೇ ಕುಟುಂಬದ 7 ಮಂದಿ ಸಾವಿಗೀಡಾಗಿದ್ದಾರೆ. ಸುರಾ ನದಿಯ ಪ್ರವಾಹಕ್ಕೆ ನೂರಾರು ವಾಹನಗಳು, ಮನೆಗಳು ಕೊಚ್ಚಿ ಹೋಗಿದ್ದಾವೆ. ಕೆಲವೊಂದು ದೃಶ್ಯ ನೋಡಿದ್ರೆ ವೆರಿ ಶಾಕಿಂಗ್. ನೋಡಿ, ಆ ದೃಶ್ಯ ನೋಡಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ನೋಡ್ಬೋದು. ಧಾರ್ಮಿಕ ಯಾತ್ರೆಗಳು ಬಹುತೇಕ ಇರುವುದರಿಂದಾಗಿ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಪರಿಸ್ಥಿತಿಯ ನೇರ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗಿದೆ, 27ಕ್ಕೆ ಏರಿಕೆಯಾಗಿದೆ. ಇನ್ನು ಅಸ್ಸಾಂಗೆ ಹೋಗೋಣ. ಅಸ್ಸಾಂನಲ್ಲಿ ನೋಡಿ ಪ್ರಳಯವೇ ಉಂಟಾಗಿದೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ. ಅಸ್ಸಾಂನ 16 ಜಿಲ್ಲೆಗಳಲ್ಲಿ ಪ್ರವಾಹದ ಭೀಕರ ಪರಿಸ್ಥಿತಿ ಉಂಟಾಗಿದೆ. ಸಾವಿನ ಸಂಖ್ಯೆ 34ಕ್ಕೆ ಏರಿಕೆಯಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಬ್ರಹ್ಮಪುತ್ರ ನದಿ. 872 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. 24,000 ಹೆಕ್ಟೇರ್ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿದೆ. 273 ಪರಿಹಾರ ಕೇಂದ್ರಗಳ ಸ್ಥಾಪನೆಯಾಗಿದೆ. NDRF ನಿರಂತರವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಶಿವಸಾಗರ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತರ ರಕ್ಷಣೆಗೆ ಹೆಲಿಕಾಪ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಸ್ವಲ್ಪ ಕರ್ನಾಟಕ ಮತ್ತು ಮಹಾರಾಷ್ಟ್ರದತ್ತ ನಾವು ನೋಡ್ತಾ ಹೋಗೋದಾದರೆ ಕೃಷ್ಣ ತುಂಬಿ ಹರಿತಾ ಇದೆ. ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾದರೆ ಕೃಷ್ಣ ತುಂಬಿ ಹರಿಯುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಗೆ ನೀರು ನುಗ್ಗುತ್ತಾ ಇದೆ. ಕೃಷ್ಣ, ದೂದಗಂಗಾ ನದಿಗಳು ಉಕ್ಕಿ ಹರಿತಾ ಇರೋದರಿಂದಾಗಿ ಬೆಳಗಾವಿ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಚಿಕ್ಕೋಡಿ ತಾಲೂಕಿನ 4 ಕೆಳ ಹಂತದ ಸೇತುವೆಗಳು ಸಂಪೂರ್ಣ ಜಲಾವೃತ, ವಿಚ್ ಈಸ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗಿದೆ. ಹಾಗಾದಾಗ ಕೃಷ್ಣ ತುಂಬ ಹರಿಯುತ್ತೆ. ಸಣ್ಣ ಪುಟ್ಟ
ಸೇತುವೆಗಳೆಲ್ಲ ಮುಳುಗಡೆ ಆಗ್ತವೆ. ಕೆಲವೊಂದು ಕಡೆ ಈ ತಡೆಗೋಡೆನೂ ಇರಲ್ಲ, ಜಾಗ್ರತೆ ಇರಬೇಕು ಸಂಚಾರ ಮಾಡುವ ಸಂದರ್ಭದಲ್ಲಿ. ಈಗ ನದಿ ತೀರದ ನಿವಾಸಿಗಳು ಬಹಳಷ್ಟು ಜನ ಇರ್ತಾರೆ, ಕೃಷಿ ಚಟುವಟಿಕೆ ಅಲ್ಲೇ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಈಗ ಹೇಳಲಾಗಿದೆ ಪರ್ಯಾಯ ವ್ಯವಸ್ಥೆಗಳನ್ನು ಅಥವಾ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂತ. ಕೃಷ್ಣಾ ನದಿಗೆ ಒಟ್ಟು ಒಳಹರಿವು 60,000 ಕ್ಯೂಸೆಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ ನೋಡಿ, ದೇಶದ 70% ಭಾಗ ದಟ್ಟ ಮೋಡಗಳಿಂದ ಆವೃತವಾಗಿರುವ ಬಗ್ಗೆ ಇಸ್ರೋ ಎಚ್ಚರಿಕೆಯನ್ನು ನೀಡಿದೆ. ಉಪಗ್ರಹ ಚಿತ್ರಗಳ ಪ್ರಕಾರ ಭೂಮಿಯಿಂದ 16 ಕಿಲೋಮೀಟರ್ ಎತ್ತರದವರೆಗೆ ಮೋಡಗಳ ರಚನೆಯಾಗಿದೆ. ಬಂಗಾಳ ಕೊಲ್ಲಿಯ ತೇವಾಂಶದಿಂದ ದೇಶದ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಮಳೆಯ ಆರ್ಭಟ. ಸೊ ಹಾಗಾಗಿ ದೆಹಲಿ ಸೇರಿದಾಗೆ ಹಲವು ರಾಜ್ಯಗಳಲ್ಲಿ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್. ಮುಂದಿನ 4-5 ದಿನಗಳ ಕಾಲ ವಾಯುವ್ಯ ಮತ್ತು ಈಶಾನ್ಯ ಭಾರತದಲ್ಲಿ ಮುಂಗಾರು ತೀವ್ರವಾಗಿ ಬರುತ್ತೆ. ಸೊ ಹಾಗಾಗಿ ಮಳೆಯನ್ನು ಸ್ವಾಗತ ಮಾಡಬೇಕಾಗತ್ತೆ, ಜೊತೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸೊ ಹಾಗಾಗಿ ದೇಶದ ಹವಾಮಾನ ವ್ಯವಸ್ಥೆ ಅಂದಾಗ ನೀವು ಗಮನಿಸಿದ್ರೆ ಅಸ್ಸಾಂನಲ್ಲಿ 34 ಜನ ಸಾವಿಗೀಡಾಗಿದ್ದಾರೆ, ಜಮ್ಮು ಕಾಶ್ಮೀರ ಭಾಗದಲ್ಲಿ 27 ಮಂದಿ ಸಾವಿಗೀಡಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ 23ರಿಂದ ಮುಂದಿನ 7 ದಿವಸ ನಿರಂತರವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ವಿಶೇಷವಾಗಿ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತಿನ DNA-ಯಲ್ಲಿ 5 ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ನಾವಿಟ್ಟಿದ್ವಿ. ಯಾಕಂದರೆ ರಾಜ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಹವಾಮಾನದ ವೈಪರೀತ್ಯ ಹೆಂಗಿದೆ ಅಂತ. ದೇಶದಲ್ಲಿ ಆಗ್ತಿರುವಂತಹ CJP ಹೋರಾಟ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ನಡುವಿನ ಯುದ್ಧ, ಒಬ್ಬ ಸಾಮಾನ್ಯ ಜನ, ಯಾವುದೋ ಹಳ್ಳಿಯಲ್ಲಿರುವಂಥ ಜನರ ಮೇಲೂ ಕೂಡ ನೇರ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇವತ್ತಿನ ಡೈಲಿ ನ್ಯೂಸ್ ಅನಾಲಿಸಿಸ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ ಅಂತ ಹೇಳ್ತಾ ಇವತ್ತಿನ DNA ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯದ ಸುದ್ದಿಯ ಜೀವಾಳ.